ಕಳೆದ ಮಾರ್ಚ್ 13ರಂದು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರಾವಳಿಯ ದೈವನರ್ತನದಲ್ಲಿ ಬೋಳೂರು ಜಾರಂದಯ ದೇವಸ್ಥಾನದಲ್ಲಿ ಇದು ಕ್ರಿಶ್ಚಿಯನ್ ಧರ್ಮದವರಿಂದ ದೈವನರ್ತನ ಮಾಡಿಸಿದ್ದೇವೆ ಅಂತ ಒಬ್ಬರು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ವಿಚಾರವಾಗಿ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಸುದ್ದಿಗೋಷ್ಠಿಯಲ್ಲೆಲ್ಲ ಬಂದಾಗ ಇದು ಆ ದೈವನರ್ತನ ಮಾಡಿದಂಥ ಬಂಟಕ್ಕೆ ಕಟ್ಟಿದವನಿಗೆ ಅದು ಅವನನ್ನು ಕ್ರಿಶ್ಚಿಯನ್ ಸಮುದಾಯ ಅಂತ ಎಲ್ಲ ಬಿಂಬಿಸಿ ಅದರಿಂದ ಅವನಿಗೆ ತುಂಬ ಅವನ ಕೆಲಸಕ್ಕೆ ತೊಂದರೆಯಾಗಿದೆ. ಹಾಗೂ ಅಲ್ಲಿ ನೇಮೋತ್ಸವದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಗಣೇಶ್ ಪಂಬದ ಚಿಪ್ಪಾರು ಇವರಿಗೆ ಕೂಡ ಅವರ ಆ ಕೇರಳ ಮತ್ತು ಆ ಗಡಿನಾಡಿನ ಭಾಗದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಈಚೆ ನಮ್ಮ ಮುಡಿಪು ಆ ವಲಯದಲ್ಲಿ ನೇಮೋತ್ಸವವನ್ನು ಕಟ್ಟಿಕೊಂಡು ಪರಂಪರೆಯ ಆ ಹಿಂದಿನಿಂದ ಬಂದಂಥ ಹಿರಿಯರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ ಆ ಕಟ್ಟುಪಾಡಿನ ಪ್ರಕಾರ ಅವರು ಅವರವರ ಆ ಸ್ಥಾನಮಾನ ಮಾಗಣೆ ಸೀಮೆಗಳಲ್ಲೆಲ್ಲ ದೇವನರ್ತನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ಈ ಸುಶಾಂತ್ ಬಂಗೇರ ಎಂಬವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅವರು. ಈಗ ಅವರಿಲ್ಲ, ತೀರಿ ಹೋಗಿದ್ದಾರೆ. ಆದರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದರ ಹಳೆಯಂಗಡಿ ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂತಹ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲ ಕಡೆಯಲ್ಲಿ ವೈರಲ್ ಆಗಿ ಅದನ್ನು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಬಾರ್ಕೂರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲ ದೈವನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣ ಸಣ್ಣ ಬಿಳಿಚಾಮುಂಡಿ ದೈವಕ್ಕೆ ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದರೆ ನಾವು ನಮ್ಮ ಕಡೆ ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಳೂರು ಅಂದರೆ ಫೆಬ್ರವರಿ 1 ತಾರೀಕಿನಂದು ಬೋಳೂರು ಜಾರಂದಯ ದೇವಸ್ಥಾನದಲ್ಲಿ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟುವುದು. ಈಗ ಇದೇ ಬೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲೇ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಳೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಗಣೇಶ್ ಪಂಬದರವರು ಚಿಪ್ಪಾರು ಅಥವಾ ಈಚೆ ಕೇರಳ ಭಾಗದಲ್ಲಿ ನೇಮ ಕಟ್ಟುವಾಗ ಅವರಿಗೆ ಹೆಚ್ಚಿನ ಕಡೆಯಲ್ಲಿ ಮೊದಲಿನ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದು ನೇಮ ಕಟ್ಟುವ ಇದರಲ್ಲಿ ಅವರ ಬಗ್ಗೆ ಕೆಲವರಿಗೆ ಅಂದರೆ ಈಗ ಅವರು ಮೊನ್ನೆ ಹೇಳಿದ್ರು ಉದ್ಯಾವರ ಕಾಂತ ಪಂಬದ ನಮ್ಮ ಮಾವ ಅವರ ಮಗ ಹೀಗೆ ಅವರ ಮಗ ನನ್ನ ಗಂಡ ಅಂದರೆ ಅವರ ಗಂಡ ಈಗ ನೇಮ ಕಟ್ಟುವುದಿಲ್ಲ, ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಆದರೆ ಆ ಉಳಿದ ಕಾಂತ ಪಂಬದನವರ ಈ ಯಾವ ಅಚಲ ವ್ಯವಸ್ಥೆಯಲ್ಲಿ ಇದೆ ಅಲ್ಲೆಲ್ಲ ಈಗ ಗಣೇಶ್ ಪಂಬದರು ನೇಮ ಕಟ್ತಾ ಇದ್ದಾರೆ. ಅದು ಅಲ್ಲಿನ ಆ ದೇವಸ್ಥಾನದಲ್ಲಿ ನೇಮ ಮಾಡಿಸುವವರು ಅವರೇ ಖುದ್ದು ನೇಮ ಕಟ್ಟಲಿಕ್ಕೆ ಹೇಳಿಕೆ ಕೊಟ್ಟು ಮಾಗಣೆಗಳು ಕೂಟ ಎಲ್ಲ ತೀರ್ಮಾನ ಮಾಡಿ ಇವರನ್ನು ನೇಮಿಸಿದ್ದು.
ಯಾವುದೇ ಇದರಲ್ಲಿ ಇವರು ಹೋಗಿ ಕೇಳಿಕೊಂಡಾಗ್ಲಿ ಎಂತ ಹೀಗೆ ಹೋಗಿ ನೇಮ ಕಟ್ಟಿದ್ದಲ್ಲ. ಈ ಅಜಲಿನವರು ಕರೆದು ನೇಮ ಮಾಡಿದ ಪ್ರಕಾರ ಇಲ್ಲಿ ನೇಮ ಕಟ್ಟಿಕೊಂಡು ಹೋಗುವಾಗ ಇದರ ಬಗ್ಗೆ ಇವರಿಗೆ ಸ್ವಲ್ಪ ಮನಸ್ತಾಪಗಳು ಹೀಗೆ ಕಲಹಗಳು ಅವರಿಗೆ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ಯಾವ ವಿಷಯದಲ್ಲಿ ಇವರನ್ನು ತೇಜೋವಧೆ ಮಾಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಬೋಲೂರಿನ ವಿಷಯದಲ್ಲಿ ಇದರ ದಾಖಲೆಗಳಿಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಬಂಬದರನ್ನು ಮತ್ತು ಸುಶಾಂತ್ ಬಂಬದರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ. ಆದರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸತಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ ಡಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ, ಇದು ಒರಿಜಿನಲ್. ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ ಈ ಆರೋಪ ಮಾಡಿದಂಥವರು ಇದರ ಬಗ್ಗೆ ನಮ್ಮ ಈ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲಿ ಬಂದವರು ಕ್ಷಮೆ ಕೇಳಬೇಕು. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಟಿವಿ ಇದರಲ್ಲಿ, ಹೇಗೆಂದ್ರೆ ಇದು ನಿಮ್ಮ ಸಮುದಾಯ ಇದರ ಬಗ್ಗೆ ಏನು ಕೇಳಲಿಲ್ವಾ ಅಂತ. ಆಗ ಅವರೊಂದು ಮಾತು ಹೇಳಿದ್ರು, ನಮ್ಮ ಸಮುದಾಯದವರು ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕೆಂದ್ರೆ ಪಂಬದರೆಲ್ಲರೂ ಕಲ್ಲರೆ ಅಂತ. ಅದರಲ್ಲಿ ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಉಂಟು ಕೊನೆಯ ಭಾಗದಲ್ಲಿ. ಹಾಗಾದ್ರೆ ನಮ್ಮ ಹಿರಿಯರು ಆದರೂ ಇದು ಮುದ್ರೆಯನ್ನಿಟ್ಟು ಪರಂಪರಾಗತವಾಗಿ ಬಂದಂತಹ ಎಲ್ಲ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಂಥವರು ಮತ್ತೆ ಈಗ ಪ್ರಸ್ತುತವಾಗಿ ಎಲ್ಲ ಹೆಸರಾಂತ ಕಲಾವಿದರು ಅವರೆಲ್ಲ ಈ ನೇಮವನ್ನು ಕಟ್ಟುವಾಗ ಇದು ಪಂಬದರೆಲ್ಲರೂ ಈ ನಮ್ಮ ಪಂಬದ ಸಮುದಾಯಕ್ಕೆ ಕಲ್ಲರ ಪಟ್ಟ ಈಗ ಅವರು ಮಾಧ್ಯಮದ ಮುಖಾಂತರ ಹೇಳಿದಾಗ ಇದು ನಮ್ಮ ಪಂಬದ ಸಮುದಾಯಕ್ಕೆ ಬಂದಂತಹ ಕಪ್ಪು ಚುಕ್ಕೆ. ನಾನು ಗಣೇಶ್ ಪಿಟ್ಟಿ ಪಂಬದ ಇವರ ಹೆಂಡತಿ ಹಾಗೂ ಸುಶಾಂತ್ ಬಂಗೇರ ಇವರ ಅಮ್ಮ. ನನ್ನ ಮಗನಿಗೆ ಬಂದ ಆರೋಪದ ಪ್ರಕಾರ ಅವರು ನನಗೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದಕ್ಕೆ ನನಗೆ ಅವರು ಇಲ್ಲಿ ಮಂಗಳೂರಲ್ಲಿರುವ ಯಾವ ಚರ್ಚೆಯಲ್ಲಿ ಸಾಗ್ಬೋದು ಹೋಗಿ ಅವನ ಮತ್ತು ನನ್ನ ಹೆಸರಿರುವ ದಾಖಲಾತಿ ಪತ್ರವನ್ನು ತಂದು ನನ್ನಲ್ಲಿ ಇದೇ ಮೀಡಿಯಾದಲ್ಲಿ ಬಂದು ತೋರಿಸ್ಬೇಕು. ಅವನದ್ದು ದಾಖಲಾತಿ ಪತ್ರವನ್ನು ಅವನು ಕ್ರಿಶ್ಚಿಯನ್ ಅಂತ ಹೇಳಿ ಪ್ರೂಫ್ ಮಾಡಿ ತೋರಿಸ್ಬೇಕು ನನಗೆ. ನನ್ನ ಮಗನಿಗೆ ಈಗ ಕೆಲಸ ಇಲ್ಲದೆ ಅವನ ಮನೇಲಿದ್ದಾನೆ, ಅದರದ್ದು ನನಗೆ ಮಾನದಂಡವನ್ನು ಅವ್ರು ಕೊಡಬೇಕು. ಎರಡನೇದಾಗಿ ನನ್ನ ಮಗ ಹೇಳ್ತಾನೆ ಅವನು ಬಲ್ಮೆ ಹೇಳ್ತಾನಂತ. ಬಲ್ಮೆ ಹೇಳುದು ಅದು ನಮ್ಮ ಮನೆ ನೋಡಿ ನಿನ್ನೆ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ನಮ್ಮ ಮನೆಯನ್ನು ಅದರ ಅವಸ್ಥೆಯನ್ನು. ಅಂಥ ಬುದ್ಧಿ ನಮಗೆ ಇಲ್ಲ. ಆದರೆ ಅವರು ರತಿ ಅಂತ ಹೇಳುವವರು ನನ್ನ ದೊಡ್ಡ ಮಗನನ್ನು ಒನ್ ಟೈಮಿಗೆ ನೇಮ ಕಟ್ಟಿಸಿದ್ದಾರೆ. ಆಗ ಅವ್ರಿಗೆ ಕ್ರಿಶ್ಚಿಯನ್ಸ್ ಅಂತ ಕಾಣಿಲ್ವಾ? ಇವರ ತಂದೆ ಗಣೇಶ್ ಪಂಬದ ಇರುವಾಗ ಅವರಿಗಾಗ ಈ ಮಾತನ್ನು ತೆಗಿಬೋದಿತ್ತಲ್ವಾ? ಅವರು ಕ್ರಿಶ್ಚಿಯನ್ ಜಾತಿ ಅಂತ. ಆಗ ಎಲ್ಲಿ ಹೋಗಿದ್ರು ಇವರು? ಈಗೆಲ್ಲದಕ್ಕೂ ಯಾರ್ಯಾರ ರಜ್ಜಲ್ಲಿ ಏನೇನು ತೆಗೆದು ಬೇಡ ಅವರು. ನನ್ನ ಚಿಕ್ಕ ಮಗಂದು ಲೈಫನ್ನು ಅವನು ಹಾಳು ಮಾಡೋದು ಬೇಡ ಅವರು. ಅವನಿಗೆ 4 ಜಾಗಿಗೆ ಹೋದ್ರೆ ಅಲ್ಲಿ ಅವನಿಗೆ ಮರ್ಯಾದಿದೆ. ಹೋದ ಮರ್ಯಾದನ್ನು ಅವ್ರು ತಂದು ಕೊಡ್ತಾರಾ? ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಮೀಡಿಯಾದಲ್ಲಿ ಬಂದು ನನಗೆ ಅದರ ದಾಖಲಾತಿಯನ್ನು ತೋರಿಸ್ಬೇಕು. ನಾನು ಪಂಬದರ ಸಂಘಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಇದರ ವಿಚಾರವಾಗಿ ಅವರು ಸಹ ಕ್ರಮ ಕೈಗೊಳ್ಳಬೇಕು. ಶೇಷ ಪಸಾಲೆನ ಯಾನು 60 ಪುಲ್ಲಿ ಅಂಚನೆ ಯಾನು ಪಿಟ್ಟಿ ಗಣೇಶ್ ಪಂಪುನ ನಮಗೆ ఒక ಸವಿತ ಪಂಪುನ ಅರ್ನ ಯಾನು ಮಗೆ ದಯಪಂಡ ಮುರಂದಾತ್ ಕೊಟ್ಟು ಎನ್ನ ಪುದರ್ನು ಆರು ಗೊಚ್ಚನ್ನ ಒಂದು ಪಾರ್ದೇರು ಅಂಚ ಇಂಕ್ ದಾದ ಮಣ್ಪೋಡು ಬಂದ ಯಾನು ಇತ್ತೆ ಈ ಪರಿಸ್ಥಿತಿ ಬೈದೆ ಐಕ್ ದಾದ ಮಣ್ಪೋಡು ಬಂದು ಹಿಂಗೆ ಗೊತ್ತಾವದು ಜಿಟಿಕಲ್ದು ದಾದ ಪಾತ್ರೆಡು ಬಂದು ದಯವಿಟ್ಟು ಪಾತ್ರೆದು ಗೊತ್ತು ಜಿಟಿಕಲ್ಲ ಮೀಡಿಯಾದ ದುಡ್ಡು ಅಂತ ಇಂಕ್ ಬಂದ ದಾದ ಎಲ್ಲ ಪತ್ರಿಕೋದ್ಯಮ ಮಾಧ್ಯಮದ ಜೊತೆಗೆ ವಿಶೇಷವಾಗಿ ಈ ಬೆಳಗಿನ ಮುಸ್ಸಂಜೆಯ ಶುಭಾಶಯವನ್ನು ಕೋರುತ್ತಾ, ಬಹುಶಃ ದೇವಾರಾಧನೆ ಎನ್ನುವಂಥ ಒಂದು ವಿಚಾರ ಈ ಮುಂಚೆ ಕೂಡ ಬಹಳ ಒಂದು ಕಟ್ಟುನಿಟ್ಟು ಆದಂಥ ಒಂದು ಶಿಸ್ತು ಕ್ರಮಗಳಲ್ಲಿ ನಡೆಯುವಂಥ ಒಂದು ದೇವಾರಾಧನೆಯ ಪರಂಪರೆ. ಅದರಲ್ಲೂ ಬಹುಶಃ ದೇವಾರಾಧನೆಗೆ ಇರುವಂಥ ಒಂದು ಕಟ್ಟುಪಾಡು ಪದ್ಧತಿಗಳಲ್ಲಿ
16 ಗುತ್ತು, 16 ಒಳಗುತ್ತು ಮತ್ತು 16 ಜಾತಿ ವರ್ಗ ಎನ್ನುವಂಥ ಒಂದು ಸಂಪ್ರದಾಯವನ್ನು ನಮ್ಮ ಪೂರ ಹಿರಿಯ ತಲೆಮಾರು ನಮ್ಮ ಬಹುಶಃ ಒಂದು ಸಾಧಾರಣ ಒಂದು 2000 ವರ್ಷದಿಂದ ಕೂಡ ಅದನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಬಹುಶಃ ಪದೇ ಪದೇ ಒಂದು ದೈವಾರಾಧನೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಪಚಾರ ಮತ್ತು ಅಪಕೀರ್ತಿಗಳು ಮತ್ತು ವಾಗ್ವಾದಗಳು ಬೇರೆ ಬೇರೆ ರೀತಿ ಭಿನ್ನಾಭಿಪ್ರಾಯಗಳಲ್ಲಿ ಅದು ಬರ್ತಾ ಇರುವುದು, ಮತ್ತು ಅದಕ್ಕೆ ಉತ್ತರವಾಗಿ ಪ್ರಸ್ತುತ ದೈವಾರಾಧನೆಯ ಕೊಡಿಯಡಿಯಲ್ಲಿ ಯಾವ ವಿಚಾರಗಳು ಕೆಲವೊಂದು ವಿಚಾರಗಳು ತಪ್ಪಿ ನಡೀತಾ ಇದೆಯೋ ಅದನ್ನು ಅದೇ ಕೊಡಿಯಡಿಯಲ್ಲಿ ಪರಿಹರಿಸಬೇಕಂತ ದೈವಾರಾಧನೆ ಪದ್ಧತಿ. ಬಹುಶಃ ಯಾವ ಕೋರ್ಟು ಕಚೇರಿಗಳಲ್ಲೂ ನ್ಯಾಯ ಇತ್ಯರ್ಥ ಆಗದಂತ ವಿಚಾರಗಳು ಅದು ದೈವಾರಾಧನೆ ಕೊಡಿಯಡಿಯಲ್ಲಿ ಅದು ಮುಂಚೆ ಕೂಡ ನಡೀತಾ ಇತ್ತು, ಈಗ ನಡೀತಾ ಇದೆ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮಾಧ್ಯಮದಲ್ಲಿ. ಪ್ರಸ್ತುತ ಈ ವಿಚಾರಕ್ಕೆ ಮಾಧ್ಯಮ ಯಾವುದಂದ್ರೆ ಅದು ದೈವಾರಾಧನೆ ಕೊಡಿಯಡಿ. ಯಾವ ಕ್ಷೇತ್ರ ಅಂತ ನಾವು ಬಿಂಬಿಸ್ತಾ ಇದ್ದೇವೆ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಕೀರ್ತಿ ಮತ್ತು ವಿಶೇಷವಾದಂಥ ಸ್ಥಾನಮಾನ ಇರುವಂಥ ಒಂದು ಬೋಲೂರು ಕ್ಷೇತ್ರ. ಅದು ಈ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಅಲ್ಲ, ಬಹುಶಃ ನಾನು ಕೂಡ ಸಮಾಜ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಒಂದು ಹೊತ್ತಿನಲ್ಲಿ ಒಂದು ಇಂಥ ಸಂದರ್ಭ ಮುಂಚೆ ಬಂದಿತ್ತು. ಅದನ್ನು ಅಲ್ಲೇ ನಾವು ಇತ್ಯರ್ಥ ಮಾಡಿದ್ದೇವೆ. ಆ ಕ್ಷೇತ್ರದಲ್ಲಿ ನೇಮ ಕಟ್ಟುವ ಒಂದು ವಿಚಾರದಲ್ಲಿ ಬಂದಂಥ ಒಂದು ಸಣ್ಣ ಒಂದು ನ್ಯಾಯ ಇತ್ತು. ಅದು ಅಲ್ಲೇ ನ್ಯಾಯ ಇತ್ಯರ್ಥವಾಗಿದೆ, ಆ ಕ್ಷೇತ್ರದಲ್ಲಿ ಇತ್ಯರ್ಥವಾಗಿದೆ. ಬಹುಶಃ ಈ ಮಾಧ್ಯಮಗಳಿಗೆ ಇಂಥ ವಿಚಾರಗಳನ್ನು ಹೇಳ್ಕೊಂಡು ಬರುವುದು ಮತ್ತು ಇಂಥ ವಿಚಾರ ಪ್ರಚಾರ ಮಾಡುವುದು ಮತ್ತೆ ಕುಲಕಸುಬುದಾರರ ಒಂದು ತೇಜೋವಧೆ ಮಾಡುವಂತಹ ಒಂದು ವಿಶೇಷ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಇದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಅಂದ್ರೆ ನಮಗೆ ನಮ್ಮದೇ ಆದಂಥ ಒಂದು ಕಟ್ಟುಪಾಡು, ನಮ್ಮದೇ ಆದಂಥ ಶಿಸ್ತುಬದ್ಧ ಕ್ರಮಗಳು ನಮ್ಮ ಪಾರಂಪರ್ಯ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬಹುಶಃ ಅದು ಯಾವ ಕ್ಷೇತ್ರದಲ್ಲಿ ಯಾವ ಸಮಾಜದಲ್ಲಿ ಆ ಸಮಾಜಮುಖಿಯಾಗಿ ಮತ್ತೆ ಸಂಘದಲ್ಲಿ ಮತ್ತೆ ಆ ಕ್ಷೇತ್ರದಲ್ಲಿ ಯಾವ ನ್ಯಾಯಗಳು ಇತ್ಯರ್ಥ ಆಗಬೇಕು ಅದನ್ನು ಅಲ್ಲೇ ಮಾಡಿದರೆ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಸುಶಾಂತ್ ನಾನು ಈಗ ನೋಡುವುದಲ್ಲ, ಸಾಧಾರಣ ಒಂದು ಬಾಲ್ಯಪ್ರಾಯದಿಂದ ನಾನು ಗಂಧಕಾಡು ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಮಗು. ಬಹುಶಃ ನಮ್ಮ ಸಮಾಜದ ಹಿರಿಯರಾದಂಥ ಶೇಷಪ್ಪ ಸಾಲಿಯನ್ ಅಂತ ಹೇಳಿದವ ಅವರ ಮೊಮ್ಮಗ. ಸಮಾಜ ಸಂಘವನ್ನು ಕಟ್ಟಿ ಬೆಳೆಸಿದಂಥ ಒಂದು ಹಿರಿಯರು ಯಾರು ಶೇಷಪ್ಪ ಸಾಲಿಯನ್ ಅಂತ ಒಂದು ಪ್ರಧಾನ ಕಾರ್ಯದರ್ಶಿಯಾದಂಥ ಒಂದು ಹೊತ್ತಿನಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಿ ಸಮಾಜದ ಒಗ್ಗಟ್ಟಿಗಾಗಿ ದುಡಿದಂಥ ಒಂದು ಪುಣ್ಯಾತ್ಮ ಅವರನ್ನು ಬಹುಶಃ ಈ ಸಂದರ್ಭದಲ್ಲಿ ನಾನು ಅವರ ಮೊಮ್ಮಗ ಅಂತ ಹೇಳುವಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಅವರ ಮೊಮ್ಮಗ ಆ ಕಸಬನ್ನು ಮುಂದೆ ಹೋಗ್ತಾ ಇದ್ದಾನೆ ಅನ್ನೋ ಒಂದು ನನಗೆ ಸಂತೋಷ. ಬಹುಶಃ ಪ್ರಸ್ತುತ ಮಾಧ್ಯಮದಲ್ಲಿ ಇರುವಂತ ವಿಷಯ ಅಂದ್ರೆ ಕ್ರಿಶ್ಚಿಯನ್ ಹುಡುಗನನ್ನು ತಂದು ನೇಮ ಕಟ್ಟಿಸಿದ್ದಾರೆ ಅಂತ. ದೇವಾರಾಧನೆ ಕೊಡಿಯಡಿಯಲ್ಲಿ ನೋಡುವಾಗ 16 ಗುತ್ತು 16 ಒಳಗುತ್ತು ಮತ್ತೆ ಚಾಕಿರ ವರ್ಗ ಅಂತಾನೆ ಹೇಳ್ತಾರೆ, 16 ವರ್ಗ ಅಂತ. ಬಹುಶಃ ಈಗಲೂ ಕೂಡ ಯಾವ ವರ್ಗಕ್ಕೂ ದೇವಾರಾಧನೆಗೆ ಬರಬಾರದು ಅನ್ನುವಂಥ ಕಟ್ಟುಬದ್ಧತೆಗಳು ಇಲ್ಲ. ನಾವು ಉದಾಹರಣೆಗೆ ನೋಡುತ್ತಿದ್ರೆ ಕ್ಷೇತ್ರದ ಮಂಜೇಶ್ವರ ಉದ್ಯಾನ ಮಾಳದಲ್ಲಿ ಪ್ರಸ್ತುತ ದೈವಗಳು ಮಸೀದಿಗೆ ಭೇಟಿ ಕೊಡುವಂತ ಪ್ರಸ್ತುತ ಸಂದರ್ಭ ಇದೆ. ಉಚಿತವಾಗಿ ಮೊದಲು ಭೇಟಿ ಕೊಡುವಂತ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತ. ಅದೇ ಉಳಿಯದ ಮಾಗನೆ ಹೋಗಿದ್ರೆ ಅಲ್ಲಿ ಕೂಡ ಅಂತೋನಿ ಮತ್ತೆ ಅಂತ ಎನ್ನುವಂತ ಪ್ರಸ್ತುತ ಜವಾಬ್ದಾರಿ ನಾಯಕರು ಕೂಡ ವಿಶೇಷವಾಗಿ ಆ ಸಾನ್ನಿಧ್ಯದಲ್ಲಿದ್ದಾರೆ. ಇಡೀ ದೇವಾರಾಧನೆ ಕೊಡಿಯಲ್ಲಿ 16 ವರ್ಗಗಳನ್ನು ಸೇರಿಸಿ ಒಂದು ಕಟ್ಟುಪಾಡು ಮತ್ತೆ ಅದನ್ನು ಒಗ್ಗಟ್ಟು ಮತ್ತೆ ಬಲಯುತವಾಗಿ ಒಂದು ಸಂಘಟನೆ ಮಾಡುವಂತ ಒಂದು ಚಿಂತನೆ ಇದ್ರೆ ಅದು ದೇವಾರಾಧನೆಗೆ ಅಂತ ನಾನು ಹೇಳುವಂಥದ್ದು. ಎಲ್ಲಾ ಸಮುದಾಯವನ್ನು ಒಗ್ಗಟ್ಟಿಸುವಂತ, ಬಹುಶಃ ಒಂದು ಅನ್ಯ ಧರ್ಮದ ಒಂದು ಹೆಸರನ್ನು ಹೇಳಿ ಮತೀಯವಾಗಿ ಮತ್ತೆ ಕೋಮು ಸಂಘರ್ಷಣೆಗೆ ಒಳಗಾಗುವಂತ ಒಂದು ಪರಿಸ್ಥಿತಿ ಇದೆ ಈ ಹೊತ್ತಿನಲ್ಲಿ ಬಹುಶಃ. ಆದ್ರಿಂದ ನಾನು ಹೇಳುವಂತದ್ದು ಎಲ್ಲಾ ಜಾತಿ ವರ್ಗಗಳನ್ನು ಸೇರಿಸುವಂತ ದೇವರ ಚಾಕಿರಿ ಮತ್ತು ಸೇವೆ ಮಾಡುವಂತ ಒಂದು ಮನೋಧರ್ಮ ಇದ್ರೆ ಅದು ದೇವಾರಾಧನೆಗೆ ಇದ್ದದ್ದು. ಬಹುಶಃ ಪ್ರಸ್ತುತ ನೀವು ಪ್ರಶ್ನೆ ಕೇಳ್ಬಹುದು, ಎಲ್ಲರಿಗೂ ಕುಲಕಸಬನ್ನು ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳ್ಬಹುದು. ಬಹುಶಃ ಶೇಷಪ್ಪ ಸಾಲಿಯನ್ನ ಮಗಾದಂತ ಗಣೇಶ್ ಸಾಲಿಯನ್ ಮಂಗೇರ ಇವರು ಒಂದು ಉತ್ತಮವಾದಂತ 16 ಮನೆತನಗಳಲ್ಲಿ 16 ಮನೆಗಳ ಒಂದು ಪ್ರಸ್ತುತ ಒಂದು ಮನೆತನಕ್ಕೆ ಸಂಬಂಧವಾದಂತ ಒಂದು ಕುಟುಂಬ ವರ್ಗದ
ವ್ಯಕ್ತಿ, ಅದು ಗಣೇಶ್ ಸಾಲಿಯನ್ ಅಂತ. ಗಣೇಶ್ ಸಾಲಿಯನ್ ಅಂತ ಅವರ ಹಿರಿಯರ ಹೆಸರು ಸೇಸಪ್ಪನ ಸಾಲಿಯನ್. ಅದನ್ನೇ ಅವರು ಮುಂದುವರಿಸಿಕೊಂಡು, ಅಂದ್ರೆ ತಂದೆಯಿಂದ ಬಲುವಲಿಯಾದಂತಹ ಯಾವ ಒಂದು ನಮಗೆ ಆದಾಯ ಪ್ರಮಾಣ ಅಥವಾ ಜಾತಿ ಪ್ರಮಾಣ ಸಿಗ್ಬೇಕಿದ್ರೆ ಅದು ತಾಯಿಯ ಪ್ರಮಾಣ ಸಿಗ್ಲಿಕ್ಕಿಲ್ಲ. ಜಾತಿಯ ಅಥವಾ ತಾಯಿಯ ಪ್ರಮಾಣ ಪತ್ರ ಆಗುವುದಿಲ್ಲ. ಇಲ್ಲಿ ಕೊಡುವುದಿದ್ರೆ ಒಂದು ಜಾತಿ ಪದ್ಧತಿಗೆ ಕೊಡುವುದಿದ್ರೆ ಅದು ತಂದೆಯ ಪ್ರಮಾಣ ಪತ್ರದಿಂದಲೇ ಮಗನಿಗೆ ಒಂದು ಪ್ರಮಾಣ ಪತ್ರ ಸಿಗುವಂತ ಒಂದು ಕಾನೂನು ಕಟ್ಟಲೆಯಲ್ಲಿ ಬರುವುದು. ಮತ್ತೆ ದೇವಾರಾಧನೆಯ ಕೊಡಿಗಡೆಯಲ್ಲಿ ಬರುವಂತಹ ಒಂದು ಸಂಪ್ರದಾಯ ಅಂದ್ರೆ ಅಲ್ಲಿಯ ಕಟ್ಟು ಮತ್ತೆ ಮಕ್ಕಳ ಕಟ್ಟು ಎನ್ನುವಂತಹ ಒಂದು ಸಂಪ್ರದಾಯ ನಮ್ಮ ಊರಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಅದು ಭೂತಾಳ ಬಂಡಿನಿಂದ ಬಂದುವಂಥದ್ದು. ಅದು ಅಲಿಯ ಕಟ್ಟು ಸಂಪ್ರದಾಯಕ್ಕೆ ಬರುವಂತ ಕುಟುಂಬ ಪಾರಂಪರೆಯಲ್ಲಿ ನಡೆಯುವಂತ ಒಂದು ಸಂಪ್ರದಾಯ ಇದ್ರೆ ಅದು ಅಲಿಯನಿಂದ ಮತ್ತೆ ತಮ್ಮನೆರಡು 60 ಬರ್ಕೊಂಡು ಅಂಚಿನ ಮಾವನಿಂದ ಅಲಿಯನಿಗೆ ಬರುವಂತ ಸಂಪ್ರದಾಯ ಕುಟುಂಬ ಪಾರಂಪರೆಯಲ್ಲಿ ಬರುತ್ತದೆ. ಮಕ್ಕಳ ಕಟ್ಟು ಕೂಡ ತುಳುನಾಡಿನ ದೇವಾರಾಧನೆ ಇಲ್ಲ ಅಂತ ಎಲ್ಲೂ ವಾದ ಮಾಡ್ಲಿಕ್ಕೆ ಆಗುವುದಿಲ್ಲ. ಬಹುಶಃ ಮಕ್ಕಳ ಕಟ್ಟು ನಮ್ಮ ಹಿರಿಯರು, ನಮ್ಮ ಅಜ್ಜ ವಿಜ್ಜರು ಯಾರು ಕಟ್ಟಿಕೊಂಡು ಬಂದರು, ಮತ್ತೆ ಅವರು ಮಕ್ಕಳು ಕಟ್ಟುಕೊಂಡು ಅದನ್ನು ಆ ಸಂಪ್ರದಾಯ ಮುಂದುವರಿಸಿಕೊಂಡು ಬರಬೇಕಾಗ್ತದೆ. ತದನಂತರ ಮಗ ಯಾರು ಆ ಜವಾಬ್ದಾರಿ ಹೊತ್ತು ಅಥವಾ ಭೂಮಿಯಲ್ಲಿ ವಾಸ ಮಾಡಿಕೊಂಡು ಸ್ವಾಧೀನ ಮಾಡಿಕೊಂಡು ಮತ್ತೆ ಆ ಭೂಮಿಯಲ್ಲಿ ಯಾರು ಸೇವೆ ಮಾಡಿಕೊಂಡು ಬರ್ತಾ ಇರ್ತಾರೆ, ಮತ್ತೆ ಅದನ್ನು ಆ ಪರಂಪರೆಯನ್ನು ಮುಂದುವರಿಸಿಕೊಳ್ಳುವಂತ ಜವಾಬ್ದಾರಿ ಆ ಮಗನಿಗೆ ಕೂಡ ಇರ್ತದೆ. ಆ ಮಕ್ಕಳ ಕಟ್ಟಿಗೂ ಒಮ್ಮೆ ತಿರುಗುತ್ತದೆ ಈ ಕ್ರಮಗಳು, ಅಲ್ಲಿಯ ಕಟ್ಟು ಸಂಪ್ರದಾಯಕ್ಕೂ ತಿರುಗುತ್ತದೆ. ಹೀಗೆ ನಮ್ಮ ಶಿಶುವಂತನ ಮೇಲೆ ಒಂದು ಅಪವಾದ ಅಂದ್ರೆ ಒಂದು ಕ್ರಿಶ್ಚಿಯನ್ ಸಮುದಾಯದ ಒಂದು ವ್ಯಕ್ತಿಯನ್ನು ನೇಮ ಕಟ್ಟಿಸಿದ್ದಾರಂತೆ. ಬಹುಶಃ ಗಣೇಶ್ ಪಂಬದರು ಇರುವಂತ ಸಂದರ್ಭದಲ್ಲಿ ಕೂಡ ಆತ ನೇಮ ಕಟ್ಟಿದ್ದಾನೆ. ಅಲೆಂಗಡಿಯ ಒಂದು ಪ್ರದೇಶ, ಅದು ರಕ್ತೇಶ್ವರಿ ಸಾನ್ನಿಧ್ಯದ್ದು. ಅಲ್ಲಿ ಸಾಧಾರಣ 10-13 ವರ್ಷದಿಂದ ಬಹುಶಃ ಮೊದಲ ನೇಮ, ಹೌದು 7 ವರ್ಷದ ಒಂದು ಮುಂಚೆ ಸಣ್ಣ ಪ್ರಾಯದಲ್ಲಿ ನಾವು ನೋಡಿದಂತ ಅದೊಂದು ಸಾಧಾರಣ ವ್ಯೂಸ್ ಎಲ್ಲಾ ಮಾಧ್ಯಮಗಳಲ್ಲಿ 2 ಲಕ್ಷ ಜನರು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಅದನ್ನು ರಿಸರ್ಚ್ ಮಾಡುವಾಗ ಅಷ್ಟು ಲಕ್ಷ ಜನರು ಆ ವ್ಯೂಸ್ ಅನ್ನು ಒಪ್ಪಿದ್ದಾರೆ. ಇಂಥ ಈ ಮಗುವಿಗೆ ಮುಂದೆ ಭವಿಷ್ಯತ್ತಿದೆ ಎನ್ನುವಂಥ ಒಂದು ಸೂಚನೆ ಆ ಹೊತ್ತಿನಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಸುಶಾಂತ್ ಎನ್ನುವಂಥ ಆ ಮಗುವಿಗೆ ಬಹುಶಃ ಈಗ ಒಂದು ಪ್ರಸ್ತುತ ಮಾಧ್ಯಮದಲ್ಲಿ ತೆಲುಗು ಮತ್ತು ಬರಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಯಾವ ಪಿಟ್ಟಿ ಅಂತ ಅಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಬಂಟ ನೇಮಕ್ಕೆ ಕಟ್ಟುವಂತ ಒಂದು ವ್ಯಕ್ತಿ ಇದ್ರೆ ಅದು ಸಾಧಾರಣ ನಮ್ಮ ಪಿಟ್ಟಿ ಗಣೇಶ್ ಅಂತ, ಅದು ಗಂಧಕಾಡಿನ ತುಂಬಾ ಹೆಸರುವಾಸಿಯಾದಂಥ ಒಂದು ಕ್ಷೇತ್ರದ ಒಂದು ಕ್ಷೇಮ ಮಾಡುವಂತಹ ಒಂದು ವರ್ಚಸ್ಸು ಮತ್ತು ಅವರದೇ ಆದಂಥ ಒಂದು ಗಂಭೀರತೆ ಮತ್ತೆ ಬಂಟನ ಒಂದು ಸೇವೆ ಮಾಡುವಂತ ಆ ಬಂಟ ನೇಮದಲ್ಲಿ ವಿಶೇಷವಾಗಿ ಒಂದು ಕೀರ್ತಿಯನ್ನು. ತದನಂತರ ಅದನ್ನು ಉಳಿಸಿಕೊಳ್ಳುವಂತ ಒಂದು ಸುಶಾಂತ್, ಬಹುಶಃ ನಾನು ಈಗ ಮಾಧ್ಯಮದಲ್ಲಿ ನೋಡುವಂತ ಒಂದು ಬೇಡಿಕೆ ಇರುವಂತ ಒಂದು ಸಣ್ಣ ಪ್ರಾಯದ ಹುಡುಗನಾದರೂ ಕೂಡ ಒಂದು ಬೇಡಿಕೆ ಇರುವಂತ ಒಂದು ವ್ಯಕ್ತಿತ್ವ ಅವನು. ಆದ್ರಿಂದ ಎಲ್ಲರೂ ಅವನ ಮೇಲೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಇಟ್ಟು ನಿನ್ನ ತಂದೆ ಕೂಡ ಇಂಥ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಬಹುಶಃ ಗಣೇಶ್ ಪಂಬರ ಜೊತೆಯಲ್ಲಿ ಮಾತ್ರ ಮೊನ್ನೆ ಒಂದು ಬೋಳೂರಲ್ಲಿ ಒಂದು ಅವಕಾಶ ಅವನಿಗೆ ಅವರು ಕೊಟ್ಟರು ಕಾಣಬೇಕು. ಬಹುಶಃ ಆ ನೇಮ ಸಂದರ್ಭದಲ್ಲಿ ಅವರು ಸೇವೆ ಮಾಡುವಾಗ ಇಂಥ ಒಂದು ಅಪವಾದಗಳು ಬರ್ತದೆ ಅಂತ ಎನ್ನುವಂಥ ಸೂಚನೆ ಅವರಿಗೆ ಮೊದಲೇ ಇರಲಿಲ್ಲ ಅಂತ ಕಾಣಬೇಕು. ಬಂದ ನಂತರ ಅವರಿಗೆ ಉತ್ತರ ಕೊಡಬೇಕಾಗ್ತದೆ ಈ ರೀತಿಯಲ್ಲಿ. ಆದ್ರಿಂದ ಸುಶಾಂತ್ ಎನ್ನುವಂಥ ಬಹುಶಃ ಬೇರೆ ಬೇರೆ ದೊಡ್ಡ ಕಲಾವಿದರ ಜೊತೆಯಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದಾನೆ. ಮುಂದೆ ಅದನ್ನು ಮಾಡುವಂತ ಅವನಿಗೆ ಬಿಟ್ಟದ್ದು. ಬಹುಶಃ ಯಾಕಂದ್ರೆ ಇಂತಹ ಸಂದರ್ಭೋಚಿತವಾದಂಥ ಒಂದು ಅಪವಾದವನ್ನು ತೆಗೆದುಕೊಳ್ಳುವಾಗ ಒಂದು ದೇವಾರಾಧನಾ ಕೊಡಿಗೇಡಿಯಲ್ಲಿ ಬಹುಶಃ ಅದನ್ನ ನಮ್ಮ ಹಿರಿಯರು ಮಾಡಿಕೊಂಡು ಯಾವ ಕಸವನ್ನು ಮುಂದುವರಿಸಿಕೊಂಡು ತಂದೆಯವರು ಮಾಡಿಕೊಂಡು ಹೋಗಿದ್ದಾರೋ ಅದನ್ನು ಪ್ರಸ್ತುತ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಎನ್ನುವಂಥದ್ದು ಅದು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ವಿಶೇಷವಾದಂಥ ಒಂದು ಬೆಳವಣಿಗೆ ಅಂತ ನಾನು ಹೇಳ್ಬೋದು. ಅದೊಂದು ವಿಶೇಷವಾದಂಥ ಒಂದು ಕಾಳಜಿ ಅವನು. ಬಹುಶಃ ಪ್ರಸ್ತುತ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ನಮ್ಮ ಸಮುದಾಯದಲ್ಲಿ ಮತ್ತೆ ನಮ್ಮ ಸಮಾಜದಲ್ಲಿ ಇಂಥ ಅಪವಾದಗಳನ್ನು ಕೇಳಿ ಮತ್ತೆ ಸಮುದಾಯವನ್ನು ಬಿಟ್ಟು ಹೋದಂತ ಕೆಲವು ನಮಗೆ ಮಾಧ್ಯಮಗಳಿಗೆ ಕಾಣ್ತಾ ಇದೆ. ಬಹುಶಃ ಆ ಸಮಾಜದ ಗೌರವವನ್ನು ಮತ್ತೆ ದಿವಾರಾಧನೆಯ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಶಿಸ್ತುಬದ್ಧವಾಗಿ ನಾನು ಈ ಧರ್ಮಕ್ಕೆ ಮತ್ತು ಈ ದೇವಾರಾಧನೆ ಪರಂಪರೆಗೆ ಚ್ಯುತಿ ಬಾರದಾಗಿ ನಾನು ನಡೆಯುತ್ತೇನೆ ಎನ್ನುವಂಥದ್ದು ಅವನಲ್ಲಿ ಇರುವಂಥ ಒಂದು ಕಾಳಜಿ ಉಂಟು ನೋಡಿ.
ಅದಕ್ಕೆ ನಾವು ತಲೆ ತಗ್ಗಿಸಬೇಕಾಗ್ತದೆ. ಆದ್ದರಿಂದ ಬಹುಶಃ ಭವಿಷ್ಯತ್ತು ಅವನಿಗೆ ಇದೆ. ಆದ್ದರಿಂದ ಅದನ್ನು ಸಮಾಜಕ್ಕೆ ಬಿಟ್ಟಂಥ ವಿಚಾರ. ಯಾವುದು ಅವನನ್ನು ನೇಮ ಕಟ್ಟಿಸುವಂಥದ್ದು ಮತ್ತು ಅವನನ್ನು ಮುನ್ನಡೆಸುವಂಥದ್ದು, ಮತ್ತು ಅದನ್ನು ಸಂಪೂರ್ಣ ದೇವಾರಾಧನೆಗೆ ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾನೆ. ಬಹುಶಃ ಈ ಕಾಲಘಟ್ಟದಲ್ಲಿ ಅವನಿಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ದೇವಾರಾಧನೆ ಬಳಿಯಲ್ಲಿ ಅವನ ಒಂದು ಬಣ್ಣ ಹಾಕಿದ ನಂತರ ಎಲ್ಲ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಅದರಿಂದ ಇವತ್ತಿನಲ್ಲಿ ಅವನಿಗೆ ಏನು ಮಾತಾಡಬೇಕು, ಏನು ಉತ್ತರ ಕೊಡಬೇಕಂತ ಅವನ ಒಂದು ಮುಗ್ಧತೆಯಲ್ಲಿ ಅವನಿಗೆ ಕಾಣ್ತಾ ಇದೆ. ಆದ್ದರಿಂದ ಬಹುಶಃ ಸಮಾಜ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕು. ಆದ್ದರಿಂದ ನಮ್ಮೊಳಗಿರುವಂಥ ಕೆಲವು ಜಿಜ್ಞಾಸೆಗಳು, ಬಹುಶಃ ನಮ್ಮ ಸಮಾಜದಲ್ಲಿ ಇರುವಂಥ ಜಿಜ್ಞಾಸೆಗಳನ್ನು ಮಾಧ್ಯಮದ ಮುಂದೆ ಇಟ್ಟುಕೊಂಡು ಅದನ್ನು ಚರ್ಚಿಸುವುದು ಸರಿಯಲ್ಲ. ಆದ್ದರಿಂದ ಅದು ನಮ್ಮ ಒಳಗಿರುವಂಥ ಚರ್ಚೆಗೆ ಅವಕಾಶ. ಅದಕ್ಕೊಂದು ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವ. ಅದಕ್ಕೆ ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಸಿ ಆ ಕೊಡಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದು ನಾವೇ ಚರ್ಚಿಸಿ ಅದಕ್ಕೆ ಒಂದು ಉತ್ತರವನ್ನು. ಯಾಕಂದರೆ ಪ್ರಸ್ತುತ ಬೇರೆ ಬೇರೆ ಅವರು ಹೇಳುವಂಥ ಹೇಳಿಕೆಯಲ್ಲಿ ಬಾಕಿ ಸಮಾಜದವರು ಸರಿಯಿದ್ದಾರೆ, ಪಂಬದರ ಸಮಾಜ ಸರಿ ಇಲ್ಲ ಎನ್ನುವಂಥ ಹೇಳಿಕೆ ಕೂಡ ನಾನು ನೋಡಿದ್ದೇನೆ. ಆದ್ದರಿಂದ ಪಂಬದರದ ಎನ್ನುವಂಥ ವರ್ಚಸ್ಸನ್ನು ಮತ್ತು ಅದರದಾದಂಥ ಕಟ್ಟುಪದ್ಧತಿಗಳನ್ನು ಮತ್ತು ಅದರದಾದಂಥ ಗೌರವವನ್ನು ಎಲ್ಲೂ ನಾವು ಕಳ್ಕೊಂಡು ಇಲ್ಲ. ಈ ಮುಂಚೆ ಕೂಡ ನಮ್ಮಲ್ಲಿ ಕೊರತೆ ಇರಬಹುದು, ಬಡತನ ಇರಬಹುದು, ಮತ್ತು ಸಮಸ್ಯೆಗಳು ಇರಬಹುದು. ಆ ಸಮಸ್ಯೆಗಳನ್ನು ಎಲ್ಲೂ ಮಾಧ್ಯಮದ ಮುಂದೆ, ಎಲ್ಲೂ ಜನರ ಮುಂದೆ ನಾವು ಇಟ್ಟು ಅದನ್ನು ಎಲ್ಲಿ ಸರಿ ಮಾಡಬೇಕು. ಯಾಕಂದರೆ ಈ ಮಾಗನೆ, ಸೀಮೆ, ಗ್ರಾಮ, ಕುಟುಂಬ ಪದ್ಧತಿಯಲ್ಲೂ ಎಷ್ಟೋ ದೊಡ್ಡ ನ್ಯಾಯಗಳಿದ್ದರೂ ಅದನ್ನು ಪರಿಹರಿಸುವಂಥ ಶಕ್ತಿ, ಸಾಮರ್ಥ್ಯ ಮತ್ತು ವಿಶೇಷವಾದಂಥ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ಅದರಲ್ಲಿ ವಿಶೇಷವಾದಂಥ ಒಂದು ಗೌರವ ಪಂಬದ ಸಮಾಜಕ್ಕಿದೆ. ಆದ್ದರಿಂದ ಎಲ್ಲೂ ನಮ್ಮ ನ್ಯಾಯಗಳನ್ನು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾರು ಉಂಟು ಅದನ್ನು ನಮ್ಮೊಳಗೆ ಇದ್ದು ಅದನ್ನು ಸರಿ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಈ ಸಂದರ್ಭದಲ್ಲಿ ನನ್ನೊಂದು ಅಭಿಪ್ರಾಯ. ಸುರುತಾದ ನಾನು ತುರುಟು ಪಾತಿರುವೆ ಶುರುವಾದ ನಮ್ಮ ದೇವರನ್ನು ಸ್ಮರಣೆ ಮಾಡ್ತೊಂದು ನಮ್ಮ ಚಾನಲ್ ದಕ್ಲಿಗೆ ಮಾತಾ ನಿಕ್ಲೆಗೆ ನಮಸ್ಕಾರ ಮಾಡ್ತೊಂದು ನಮ್ಮ ದೈವಾರಾಧನದ ಕಟ್ಟುಪಾಡಡೆ ಉಂಡು, ದೈವಲ್ನ ಕಟ್ಟಡೆ ಉಂಡು. ಅಂಕುವಾಳ ಗಡಿ ಹಿಡಿದು ರಾಮೇಶ್ವರ ಗಡಿ ಹಿಡಿದು ನೀಲೇಶ್ವರ ಗಡಿ ಎಂದು ಬಂದು ಅಂಚ ನಮ್ಮ ಈ ತುಳುನಾಡದ ನೆಟ್ಟೆ ನಮ್ಮ ನಾಗಾರಾಧನೆ ಮಲ್ಪುವ, ದೈವಾರಾಧನೆ ಮಲ್ಪುವ ಮಾತ ಬೇತೆ ದೈವ ದೇವರನ್ನು ಮಾತ ನಮ್ಮ ಎಡ್ಡೆ ರೀತಿಯಲ್ಲಿ ಬಾರಿ ಪೊರ್ಲುಡು ವಿಜೃಂಭಣೆ ನಮ್ಮ ಮಾತ ಎಂಕುಲು ಈ ಪಂಬದ ಸಮುದಾಯದಕ್ಕಲು ರಾಜನ್ ದೇವಿಗೂ ಚಾಕಿರಿ ಮಲ್ತದೆ ಇನ್ನು ಮಾತ ನಡತೊಂದು ಬೈದ ಎಂಕಲ ಹಿರಿಯಾಕಲು ವಾರೀತಿರಿ ನಡಪಡು ಎಂಚ ದಾಯ್ತಾ ಅನ್ಪನ್ಪುಣ ಆ ಮಾರ್ಗದರ್ಶನ ಎಂಕಲಿಗೆ ಕೊಡ್ತೇರಿ. ಎಂಕಲ್ನ ಅಜ್ಜೇರ, ಎಂಕಲ್ನ ಅಮ್ಮೆರ, ಇನಿ ಎಂಕುಲ್ನ ಈ ಸ್ಥಿತಿಗತಿಟ್ಟು ಎಂಕಲು ಬಾರಿ ಓಳ್ಳ ಅಚ್ಚಿಕಟ್ಟಾದು ಸೀಮೆ, ಗ್ರಾಮ, ಮಾಗಣೆ, ಊರು ನೀನು ಮಾತ ಬಾರಿ ದೈವದ ಕೊಡಿಯದಿಟ್ಟು ಬಾರಿ ಪೊರ್ಲುಡು ಇನಿ ಮುಟ್ಟ ಒಂಜಿ ಚುತ್ತಿ ಬರಂದ ಲೆಕ್ಕನೆ ಹಿರಿಯಾಕಲು ಪಾಡ್ನಂಚಿತನ ಆ ಮಾರ್ಗದರ್ಶನ ಪ್ರಕಾರ ಎಂಕಲು ನಡತೊಂದು ಬೈದ ಐಕಿ ಎಂಕ್ಲೆಗೆ ಮುರಣಿ ಒಂಜಿ ಮಾಧ್ಯಮ ಮೂಲಕ ಬಾರಿ ಮನಸ್ಸುಗೊಂಜಿ ಬೇನೆ ಆಪುಣ ರೀತಿಡು ಒಂಜಿ ಇಂದು ಬೈದು ಅವು ಎಂಕ್ಲೆಗೆ ಮಾತೆರೆಗಿಲ್ಲ. ಎಂಕಲ್ನ ಸಮಾಜ ಅಂದತ್ತು ನಮ್ಮ ಎಂಕಲ್ನ ನೆಟ್ಟು ದೈವಾರಾಧನೆದ ಚಾಕಿರಿ ಮಾಡ್ಕೊಳಕ್ಲೆ ಮೂಜಿ ಸಮುದಾಯ ದಕ್ಕಲು ಪಂಬದೇರು, ಪರವೇರು, ನಲಿಕೆ ದಕ್ಕಲು ಒಂದು ಬಣ್ಣ ಇಂದು ಮಾತೆರೆಗಳ ಪಾಲ್ಪಟ್ಟನು ನೆಟ್ಟು ಅಂಚ ಅದು ಕೂಡ ನೆತ್ತಿ ಚುತಿ ಮಲ್ತೆಂದು ಉಳ್ಳೇರು. ಈ ಚುತಿ ಮಲ್ತ ನಾವು ಎಂಕ್ಲೆಗೆ ಮಾತೆರೆಗಳ ನೆತ್ತ ಬೇನೆ ಉಂಟು ಅಂಚ ಅದು ಕೂಡ ಎಂಕ್ಲು ಓಲ್ಲ ದೈವದ ಕೊಡಿಯಡಿಟ್ಟು ಕೋರ್ಟುಡು ಕಚೇರಿಡು ಮಾತ ಮುಗ್ಯಾಂದನ ವಿಚಾರ ದೈವದ ಕೊಡಿಯಡಿಟ್ಟು ಇನ್ನು ಮುಗಿತದನ ಮಸ್ತ್ ಹಿನ್ನೆಲೆ ಉಂಟು. ಒಂಜಿ ಇತ್ತೆಯನ್ನ ಬಾವೇರು ಬಣ್ಣೆರು ಮಾತಾ ಸಮುದಾಯದಕ್ಕೆಲ್ಲ ಸೇರ್ದು ಆಪುನ ಅಂಚಿತನ ಕಟ್ಟುಪಾಡು ಕೆಲವು ಜಾಗೆಲೆಡು ಉಂಟು. ಎಂಕಲ ಉದ್ಯಾವರ ಅರಸು ಮಂಜುಷ್ಣಾರ ಕ್ಷೇತ್ರಗಳು ಆ ರೀತಿ ಕಡೆ ಬಣ್ಣೆರು ದೈವಳು ಅರಸು ಮಂಜುಷ್ಣಾರು ಜಮಾತದ ಪಳ್ಳಿಗೆ ಹೋದು ಭೇಟಿ ಕೊರ್ಪುನ ಅಂಚಿತನ ಕಟ್ಟುಂಡು. ಐಡ್ದು ಬೊಕ್ಕ ಅಕ್ಕಳಿಗೆ ಆ ಜೋಡು ಕಟ್ಟೆ ಸಿಂಹಾಸನದ ಕಟ್ಟೆ ಬತ್ತದ ಅಕ್ಲ ಜಮಾತದ ಅಕ್ಲಿ ಬತ್ತದ ಕುಳ್ಳು ಅಕ್ಲೇನು ದೈವಳು ಲೆಪ್ಪೋಡು
ಅಂಚನೆ ಬೇತೆ ಬೇತೆ ಜಾಗಿಡು ಬೇತೆ ಬೇತೆ ಆ ಗೌರವದ ಸ್ಥಾನಮಾನದ ಮರ್ಯಾದೆ ಮಾತೆರೆಗಳ ಉಂಟು ಎಂಕ್ಲಿಗೆ ಇತ್ತೆದಾದ ಮನಸ್ಸು ಗೊಂಚೂರು ಬೇಜಾರಾಗಿದ್ದಾದ ಅಂದೆನ್ನಗ ಈ ಸುಶಾಂತ್ ಪಮ್ಮದೆ ಮೀ ಎಂಕಲ ಪದವಿನ ಅಂಗಡಿ ಪಿಟ್ಟಿ ಗಣೇಶನ ಮಗಿ ಮೇನ ಪೊಪ್ಪಲ ಬಾರಿ ಮಲ್ಲ ಬಂಡಾಗ ಕಟ್ಟದು ಎಂಕಲ್ನ ಮಾತ ಮಲಮಲ್ಲ ಪಮ್ಮದ ಸಮುದಾಯದ ಒಟ್ಟಿಗೆ ಮಾತ ಕಲಾವಿದರನ್ನ ಒಟ್ಟಿಗೆ ಬಾರಿ ಮಲ್ಲ ಬಂಡಾಗ ಕಟ್ಟದು ಪುದಾರಿ ಕೀರ್ತಿನಿ ದೇತು ಪಡೆ ಒಂದು ವೈದನ ಅಂಚಿತ್ತನ ಮೀ ಸುಶಾಂತ್ ಪಮ್ಮದನ ಪೊಪ್ಪ ಅವೇ ಆಯನ ಪೊಪ್ಪನ ಇನಿ ಆ ದೇವೇರ್ನ ಪಾದ ಸೇರ್ದು ಪೋತಿರಾರು ಆರ್ನ ಬಂಜಿಡ್ದು ಬತ್ತನಂಚಿತ್ತನ ಈ ಸುಶಾಂತ್ ಪಂಬದೆ ಮೀ ಕಾಲಿ ಮುರಣಿಯಾನು ಬೋಲೂರ್ದ ಬಂಡಿ ಜಾತ್ರೆ ಮೇಣೊಂಜಿ ಬಂಟಾ ಕಟ್ಟದಿನಿ ಮೀನ ಬಾಕಿ ದಿಕ್ಕಿದ ನೇಮ ತುರುದು ಯಾನ ಮೀ ಎಡ್ಡೆ ಮಲ್ಪೆ ಬಾರಿ ಪೊರ್ಲು ಮಲ್ಪೆ ಅಂತ ಬಂದ ವಿಚಾರಡಿ ಯಾನ ಬಂಟಾಗಿ ಜಾರಂದಾಗಿ ಯಾನ ಕಟ್ಟದೆ ಬಂಟಾಗಿ ಸುಶಾಂತ್ ಪಂಬದನ ಕಟ್ಟದೆ ಆ ಕೊಡಿಯಡಿಟ್ಟು ಹೂವೆ ಒಂಜಿ ಚುಟ್ಟಿಯ ಹೂವೆ ಒಂಜಿ ಅಡಚನೆನ ದಾಲಾತಿಜಿ ಬಾರಿ ಶೋಕದ ನೇಮ ನಿಕ್ಲು ಮಾತ ವಿಡಿಯೋಡು ತೂತಾರ ಅಂಚಾರು ಪುರಗ ಎಂಕುಲು ದಾಯಿ ನೇನೆ ಈ ವೇದಿಕೆದ ಮಿತ್ತ ದೀತಾನ್ಗೆ ಎಂಕ್ಲೆಗೆ ಇಡೀ ಸಮಾಜಕ್ಕೆ ಬಾರಿ ಬೇಜಾರಾತನು ಮೀ ಕ್ರಿಶ್ಚಿಯನ್ ಸಮುದಾಯದ ಗಣೇಶ ಪಂಬದೆ ಕಂತದ ನೇಮ ಕಟ್ಟದೆ ಎಂಕ್ಲೆಗೆ ಖಾಲಿ ಬಾಯಿಡು ಪಣಪುಣಿ ಅತ್ತು ಎಂಕ್ಲೆಗೆ ಪೂರ ದಾಖಲಾತಿ ಉಂಟು ಇಂದು ಮಾತ ಆಯನ ಪೂರಾ ದಾಖಲಾತಿ ಮಾತ ಉಂಟು ನೆಟ್ಟು ಸರಕಾರದ ಸೀಲು ಬಾರ್ದು ಕೊಡ್ತೀರಿ ಐ ಪಂಬದ ಸಮುದಾಯ ಐ SC ಏನು ಪನ್ಪುಣ ಪೂರ ಎಂಕ್ಲೆಗೆ ದಾಖಲಾತಿ ಕೈಟ್ ಪತ್ತದು ಎಂಕ್ಲೊಂದು ಪಾತೆರು ಅಂಚಾದ ಪುನಗ ಈ ಆಯ್ನಂಚಿತ್ತನ ಬೇನೆ ನಿಖಲು ಯಾನ ಮಸ್ತ್ ಕೋಡಿಡು ನೇಮ ಕಟ್ಟೊಂದುಲ್ಲೆ ದಯನಿಗೆ ಎನ್ನಗ ಎಂಕ್ಲ ಎನ್ನ ವಾಸ್ತವ್ಯ ಚಿಪ್ಪಾರು ಬಾಯಾರು ಗಡಿ ಪ್ರದೇಶ ಕೇರಳ ಅಂಡಲ ಈ ಕರ್ನಾಟಕ ಭಾಗಗಳು ಸುಮಾರು ಜಾಗೆಲ್ಲಡಿ ಎಂಕ್ಲೆಗೆ ಆ ಕಲಶ ಮುದ್ರಣ ಧಾರಣೆ ಬಾಡ್ದು ಈ ಬಳೆ ಪಾಡ್ದು ಎಂಕ್ಲೆಗೆ ಮಾತ ಮಸ್ತ್ ತಿಕಡು ಅಜಲ್ ನೇಮ ಸೀಮೆ ಮಾಗನೆಡು ಮಾತ ಮಲ್ಲ ಮಲ್ಲ ಗುತ್ತುದಾಕ್ಲು ಸೇರ್ದು ಎಂಕ್ಲೆಗೆ ನೇಮ ಕಟ್ಟಬೇಕು ಎಂಕ್ಲೆಗೆ ಮಸ್ತ್ ಮರ್ಯಾದೆ ಉಂಟು ಇಂದು ಎಂಕ್ಲೆಗೆ ಮಾತ ತಿಕ್ಕಡ್ಲ ಎಂಕ್ಲೆಗೆ ಒಂಜಿ ಅಪಚಾರದ ಲೆಕ್ಕ ಆತನು ಈ ಇಂಚೆತ್ತಿನ ಅಪಚಾರ ನನ್ನ ಮಿತ್ತಿಗೆ ಬರಿಯರೆ ಬಲ್ಲಿ ಇಂದು ಇತ್ತ ಎನ್ನ ಬಾವೆ ಬಳ್ಳೆ ಕಣೆ ನೇನೆ ಎಂಕಲ ಉಳಾಯ್ದ ದಾದಾಂಡಲ ಒಂಜಿ ಭಿನ್ನಾಭಿಪ್ರಾಯത്തിന് ಎಂಕ್ಲೊಂಜಿ ಕುಳ್ಳುದು ಪಾತೆರ್ದು ಎಂಕ್ಲೊಂಜಿ ನೆಕ್ ತೀರ್ಮಾನ ತೆಕ್ಕೊಡು ನೀನು ಈಡೆ ಮುಟ್ಟ ಕಣವುಡು ಒಂದು ಪಣ್ಪುಣ ಅಗತ್ಯ ಇಜ್ಜಾನು ಅಂಚಾದ ಪುನಗ ಹೆಚ್ಚಿಗೆ ದಾಲ ಯಾನ ನೆಟ್ಟು ಪಣಿಯರ ಇಚ್ಛೆ ಪಡಚುಜಿ ಎಂಕಲು ನನಾತ್ ಎಡ್ಡೆ ರೀತಿಡು ದೈವ ದೇವರನ ಚಾಕಿರಿ ನನ್ನ ಮಾತ ನನಾತ್ ಎಡ್ಡೆ ರೀತಿಡು ಆವಡು ಎಡ್ಡೆ ರೀತಿಡು ಪೊರ್ಲುಡು ನಡಪಡು ನನಾತ್ ನಮ್ಮ ಪೀಳಿಗೆಗೆ ಇತ್ತೆ ದಾಯನಿಗೆನ್ನಗೆ ಎಂಕಲ ಪಂಬದ ಸಮುದಾಯಡು ಬಾರಿ ಕಡಿಮೆ ಜನ ಮಾತಾ ಕಲ್ತದ ಅಕ್ಲಾಕ್ಲ ಉದ್ಯೋಗಡ ಅಕ್ಲಾಕ್ಲ ಬೇಲೆಡ ಪೋಂದುಳ್ಳೇರು ಈ ಎಂಕಲ ಕುಲ ಕಸುಬುಗೆ ಏರ್ಲ ಬರ್ಪುಜೇರು ಬಾರಿ ಕಡಿಮೆ ಅಂಚಾದು ಪುನಗ ನನದ ಪೀಳಿಗೆದ ಜೋಕ್ಲೆಗೆ ಈ ಕುಲ ಕಸುಬುನ ಮಾತ ಕಲ್ಪ ಒಂದು ಈ ಕುಲ ಕಸುಬು ಒರಿಯೋಡು ನಮ್ಮ ತಲತಲಾಂತರೋಡು ಒಂದು ನಡಪೊಡು ದೈವ ದೇವರ ಆರಾಧನೆ ಒರಿಯೋಡು ಒಂದು ಪಂಡೊಂದು ನಿಕ್ಲೆಗೆ ಮಾತೆರೆಗಳ ಸೊಮ್ಮೆ ಸಂದ ಒಂದು ಎಣ್ಣರಡ್ಡು ಪಾತೆರುಣಿ ಅನ್ನುಂತಾವೆ ಅಪಪ್ರಚಾರವನ್ನು ನೆಕ್ಕುದುಂಬು ಪೂರ ಬೇತೆ ಪೂರ ಕಟ್ಟಿದರು. ಇದಕ್ಕಿಂತ ಮೊದಲು ಬೇರೆ ಕಡೆಯಲ್ಲೆಲ್ಲ ಸುಶಾಂತ್ ನೇಮ ಕಟ್ಟಿಕೊಂಡಿದ್ದ. ಆದರೆ ಅವರ ಈ ಯಾವ ಆರೋಪ ಮಾಡಿದ್ದಾರೆ ಅವರ ಗಂಡನೇ ಈ ಸುಶಾಂತ್ ಬಂಗೇರನ ಅಣ್ಣನನ್ನು ಕರೆದು ಒಂದು ಸೀಮಿತವಾದ ಒಳ್ಳೆ ಕಾರ್ಮಿಕ ಪ್ರದೇಶದಲ್ಲಿ ನೇಮ ಕಟ್ಟಿಸಿದ್ದಾರೆ. ಆವಾಗ ಪ್ರಶ್ನೆ ಗಂಡ ಕಟ್ಟಿಸಿದಾಗ ಇವರು ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ. ಆಮೇಲೆ ನಮಗೆ ಯಾಕೆಂದ್ರೆ ಅವರ ಗಂಡ ಕೆಲವು ಸೀಮಿತ ಪ್ರದೇಶದಲ್ಲಿ ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಅನಂತರ ಅದು ಕೆಲವೊಂದು ಅಚಲ ಪದ್ಧತಿಯಲ್ಲಿ ಬಾಕಿ ವಿಚಾರದಲ್ಲಿ ಆ ನೇಮಗಳನ್ನು ಚಿಪ್ಪರು ಗಣೇಶ ಪಂಬದರು ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಆ ವಿಚಾರದಲ್ಲಿ ಮನಸ್ತಾಪಗೊಂಡು ಈ ಆರೋಪವನ್ನು ಮಾಡಿದ್ರು. ಅನಂತರ ಸುಶಾಂತ್ ಬಂಗೇರನ ಅಣ್ಣ ಖುದ್ದಾಗಿ ಅವರಿಗೆ ಈ ಆರೋಪ ಮಾಡಿದವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ನನ್ನ ತಮ್ಮನ ಬಗ್ಗೆ ಹೀಗೆ ನೀವು ಮಾಧ್ಯಮದ ಮೂಲಕ ಆರೋಪ ಮಾಡಿದ್ದು? ಅವನ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ, ಅವನು ಇದಕ್ಕಿಂತ ಮುಂಚೆಯೂ ನೇಮ ಕಟ್ಟಿದ್ದಾನೆ, ಅದರ ಬಗ್ಗೆ ಅಲ್ಲ. ಆಗ ಇವನಿಗೆಲ್ಲ ನಿಮ್ಮ ಗಂಡನೇ ಕರೆದು ನೇಮ ಕಟ್ಟಿಸಿದ್ದಾನೆಲ್ಲ, ಆಗ ನಿಮಗೆ ಪ್ರಶ್ನೆ ಮಾಡಬಹುದಿತ್ತಲ್ಲ ನಿಮ್ಮ ಗಂಡನನ್ನೇ ಅಂತ. ಅದಕ್ಕೆ ಅವರು ಯಾವುದೇ ಉತ್ತರವಿಲ್ಲ. ನನಗೆ ಚಿಪ್ಪರು ಗಣೇಶ್ ಪಂಬದ ವೈಯಕ್ತಿಕವಾದ ನಮಗೆ ಒಂದು ಕೋಪ ಉಂಟಂತ, ಅದಕ್ಕಾಗಿ ನಾನು ಮಾಧ್ಯಮದ ಮುಖಾಂತರವಾಗಿ ಅವನನ್ನು ಉತ್ತೇಜವಾದ ಮಾಡಲಿಕ್ಕೆ ನನಗೆ ಇದೇ ಸರಿಯಾದ ಮಾರ್ಗ ಅಂತ ನಾನು ಕೈಗೊಂಡದ್ದು. ಮತ್ತೊಂದು ವಿಚಾರ, ಅವರು ಮೊನ್ನೆ ಒಂದು ಹೇಳಿದ್ರು ಮಾಧ್ಯಮದ ಮೂಲಕವೇ,
ಗಣೇಶ ಪಂಬದರವರ ಅಲಿಯನಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ ಅಂತ ಕಾಲ್ ಮಾಡಿದ್ರು. ಸರಿ, ಕಾಲ್ ಮಾಡಿ ಅವರು ಬೇರೆ ವಿಷಯದ ಬಗ್ಗೆ ಮಾತನಾಡಿದ್ದು. ಆ ಗಣೇಶ ಪಂಬದರವರ ಬಗ್ಗೆ ವೈಯಕ್ತಿಕ ಅವರೆಂತ ಇದು ಹೇಳಿದ್ದು ಅದರ ಬಗ್ಗೆ. ಆಗ ನಾನೇ ಕೇಳಿದ್ದು, ಯಾಕೆ ಈ ತರ ನೀವು ಮೊನ್ನೆ ಆ ಗೋಲೂರಿನ ಕಮಿಟಿಯವರಿಗೆ ಒಂದು ಕಾಲ್ ಮಾಡಿ ಹೇಳಿದ್ದು. ಅದು ನಾನು ಏನ್ ಬೇಕಾದ್ರೂ ಹೇಳ್ತೇನೆ, ನಿಮ್ಮನ್ನು ಮಂಗಳೂರಿಗೆ ಬಂದು ನೇಮ ಕಟ್ಟದ ಹಾಗೆ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಯಾವುದೇ ಆಗ ನಾನು ಹೇಳಿದ್ದೆ, ಪರವಾಗಿಲ್ಲ, ಅದೇ ಗೋಲೂರಿನದೇ ಆ ದೈವಗಳು ನೋಡ್ತಾರೆ ಅಂತಾನೆ ಹೇಳಿ ನಾನು ಕಾಲ್ ಕಟ್ ಮಾಡಿದ್ದೇನೆ. ಅವರು ನಾನು ಉಡಾಫೆ ಉತ್ತರ ಕೊಟ್ಟಿದ್ದೇನೆ, ನೀವು ಹೆಂಗಸು ಬಂದು ಮುಖಕ್ಕೆ ಅರದಲ ಹಾಕಿ ನೇಮ ಕಟ್ತೀರಾ ಅಂತ ನಾನು ಯಾವುದೇ ಸವಾಲನ್ನು ಅವರಿಗೆ ಹಾಕ್ಲಿಲ್ಲ. ಅಂತ ಸವಾಲು ಹಾಕಿದ್ರೆ ಅವರು ನಾ ಮಾತನಾಡಿದ ಕಾಲ್ ರೆಕಾರ್ಡ್ ಉಂಟಲ್ಲ, ಅದನ್ನು ತೋರಿಸಬಹುದಿತ್ತಲ್ಲ, ಕೇಳಿಸಬಹುದು. ಅವರಲ್ಲಿ ಯಾವುದೇ ದಾಖಲೆಗಳು ಇಲ್ಲದೆ ಅವರು ಈ ಮಾಧ್ಯಮದ ಮುಖಾಂತರ ಬಂದು ನಮ್ಮ ಬಗ್ಗೆ ಒಂದು ತೇಜಾವಧೆ ಮಾಡುದು ಇದು ತಪ್ಪು. ಅವರಿಗೆ ಮೊನ್ನೆ ಅಲ್ಲಿ ನೇಮ ಆದದ್ದು, ನೇಮ ಮಾಡಿಸಿದವರಿಗೆ ಸಮಾಧಾನ ಇಲ್ಲ ಅಂತ ಹೇಳಿ, ಅದರ ಬಗ್ಗೆ ಏನು ಹೇಳ್ತೀರಿ? ನೇಮ ಆದಲ್ಲಿ ಸಮಾಧಾನ ಇಲ್ಲ ಅಂತ ಯಾವುದೇ ಅಲ್ಲಿ ಗುತ್ತುವರಿಕೆಯವರಾಗ್ಲಿ, ಅಲ್ಲಿ ಸೇರಿದ ಕಮಿಟಿಯವರಾಗ್ಲಿ, ಮಹಿಳಾ ಮಂಡಳಿಯವರಾಗ್ಲಿ ನಮಗೆ ಯಾವುದೇ ತರ ಕಾಲ್ ಮಾಡಿ ಯಾವುದೇ ಹೇಳಿಲ್ಲ. ನೇಮ ಮುಗಿದ ನಂತರ ಆ ಕೊಡಿ ಇಳಿಸುವಲ್ಲಿ ಅವರು ಹೇಳಿದ್ರು, ಇದು ಮೊದಲಿನ ಇದು ಸಾಂಪ್ರದಾಯಿಕವಾಗಿ ಕಟ್ಟುವ. ನೀವು ನೇಮವನ್ನು ಆ ಜಾರಂದಾಯ ಬಂಟ ದೈವದ ನೇಮವನ್ನು ಕೂಡ ನೋಡಿರ್ಬಹುದು. ಮೊದಲಿನ ರೀತಿಯಲ್ಲಿ ಯಾವ ರೀತಿ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೋ ಅದೇ ರೀತಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಅವರು ಕೂಡ ನಮಗೆ ಸಹ ಈ ರೀತಿ ನೀವು ಒಳ್ಳೆ ರೀತಿ ಮಾಡಿದ್ದು, ನಿಮ್ಮ ನೇಮಗಳು ಆ ದೈವಕ್ಕೆ ಹಾಗೂ ನಮಗೆ ನಾವು ಮಾಡಿಸಿದವರಿಗೆ ನಮಗೆ ತೃಪ್ತಿ ತಂದಿದೆ ಅಂತ ಅವರು ಹೇಳಿದ್ದಾರೆ. ನಿಮ್ಮ ಒತ್ತಾಯ ಏನೀಗ? ಅವ್ರು ಏನ್ ಮಾಡ್ಬೇಕು ಡಾಕ್ಟರ್ ರವಿ? ನಮ್ಮ ಒತ್ತಾಯ ಯಾವುದೇ ಅವರನ್ನು ಒತ್ತಾಯ ಅಂತಲ್ಲ, ನಮ್ಮ ಸಮಾಜಕ್ಕೆ ಹಾಗೂ ಈಗ ಸುಶಾಂತ್ ಪಂಬದ ಮತ್ತು ಚಿಪ್ಪಾರ್ ಗಣೇಶ ಪಂಬದರವರಿಗೆ ಅವರ ಮೇಲೆ ಮಾಡಿದಂತ ಆರೋಪಗಳು ತುಂಬಾ ಆರೋಪಗಳು ಮಾಡಿದ್ದಾರೆ. ಅಂದ್ರೆ ಯಾವುದೇ ಆಧಾರಗಳಿಲ್ಲದೆ ಮಾಡಿದಂತ ಆರೋಪಗಳು ಇವು. ಅಂದ್ರೆ ಅವರಲ್ಲಿ ಇದಕ್ಕೆ ಯಾವುದೇ ರೀತಿ ದಾಖಲೆಗಳಾಗ್ಲಿ ಅಥವಾ ಮಾತನಾಡಿದ್ದಕ್ಕೆ ಕಾಲ್ ರೆಕಾರ್ಡ್ ಆಗ್ಲಿ ಅವರಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಾವು ಹಿರಿಯರು ಮಾಡಿದಂತ ಕಟ್ಟುಪಾಡಿನ ಪರಂಪರೆ ನೇಮ ಕಟ್ಟುವ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಇದು 4 ಊರುಗಳಿಗೆ ನಾವು ಹೋಗಿ ಚಾಕರಿ ಮಾಡುವಲ್ಲಿಗೆ ಇನ್ನು ಮುಂದೆ ಮಾಧ್ಯಮಗಳಾಗ್ಲಿ ಅಥವಾ ಅವರಿಗೆ ಬೇರೆ ಯಾವುದೇ ವೈಷಮ್ಯಗಳು ಬಂದು ನಮ್ಮಲ್ಲಿ ನೇರವಾಗಿ ಅಥವಾ ನಮ್ಮ ಜಾತಿ ಸಮುದಾಯ ಇದು ಪಂಬದರೆಯನ್ನ ದೈವಾಧಿಕಾರ ಸಂಘ ನಮ್ಮ ಸಂಘ ಉಂಟು, ಅದಕ್ಕೆ ಬಂದವರು ದೂರು ಕೊಡಬಹುದಿತ್ತಲ್ಲ. ಇದು ಅದಕ್ಕೆ ಕೂಡ ಇವರು ತಿಳಿಸಲಿಲ್ಲ. ಯಾಕೆಂದ್ರೆ ನಾವು ಪಂಬದ ಅಂತ ಅವರು ಹೇಳಿಕೊಂಡು ಬರ್ತಿದ್ದಾರೆ. ಪಂಬದ ಸಮುದಾಯದ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಯಾವುದೇ ವಿಚಾರದಲ್ಲಿ ಅವರು ಬರುವುದಿಲ್ಲ. ಈ ಸುಶಾಂತ್ ಪಂಬದರವರ ಅವರ ತಾಯಿ ಆಗ್ಲಿ ಅವರ ಫ್ಯಾಮಿಲಿ ಎಲ್ಲರೂ ಬಂದು ಪಂಬದರ ಈ ಗೂಡುಗಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ನಾವು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಆರೋಪ ಮಾಡುವವರು ನಮ್ಮ ಪಂಬದರ ಸಮುದಾಯದವರಿಗೆ ಇವರ ಹೆಸರೇ ಗೊತ್ತಿಲ್ಲ, ಕೆಲವರಿಗೆ ಅವರ ಮುಖ ಪರಿಚಯವೇ ಇಲ್ಲ. ಹಾಗಾಗಿ ನಾವು ಅವರನ್ನು ನಾವು ಮಾಡಿಕೊಂಡು ಬರುವಂತಹ ನೇಮದ ಕಟ್ಟುಪಾಡಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬರಬಾರದು ಅಂತ ಇದಕ್ಕೆ ನಾವೊಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಇದು. ಈಗ ಅವರಿಂದ ಕ್ಷಮೆ ಕೇಳಿಸ್ತೀರಾ ಹೇಗೆ? ಮತ್ತೆ ಅವರು ಇನ್ನೊಂದು ಹೇಳಿದ್ರು, ಅವರು ನ್ಯಾಯಾಲಯದ ಮೊರೆ ಹೋಗ್ತೇವೆ ಅಂತ, ಕಾನೂನಿನ ಮೊರೆ ಹೋಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರು ಕಾನೂನಿನ ಮೂಲಕ ಹೋಗ್ಬೇಕಾದ್ರೆ ಅವರಿಗೆ ಆಧಾರಗಳು ಬೇಕು. ಆಧಾರಗಳು ನಮ್ಮ ಹತ್ರ. ಅವರು ಕಾನೂನಿನ ಮೂಲಕ ಹೋದ್ರೆ ನಾವು ಸಹ ಅದಕ್ಕೆ ಬದ್ಧರಿದ್ದೇವೆ. ನಮ್ಮಲ್ಲಿ ಇವರ ಸುಶಾಂತ್ ಪಂಬದರ ಅವರು ಅದಕ್ಕೆ ಬೇಕಾದ ಈಗ ಅವರಿಗೆ ಆದಂತ ಆರೋಪದ ಮೇಲೆ ಅದಕ್ಕೆ ತೀರ್ಮಾನಗಳು ಅವರು ತಗೊಳ್ತಾರೆ. ಅವರ ತಾಯಿ ಆಗ್ಲಿ ಅವರು ಎಲ್ಲ ನಾವು ತಗೊಳ್ತೇವೆ. ಹಾಗೂ ನಮ್ಮ ಪಂಬದರ ಬಗ್ಗೆ ಅವ್ರು ಬಂದು ದೂರು ಕೊಡ್ಬಹುದಿತ್ತಲ್ಲ. ಹಾಗೆ ಪತ್ರಿಕಾಗೋಷ್ಠಿ ಮಾಡಿದ್ಮೇಲೆ ನಿಮ್ಮ ಸಂಘಕ್ಕೆ ಏನಾದರೂ ದೂರು ಕೊಟ್ಟಿದ್ದೀರಾ? ನಿಮ್ಮ ಸಂಘಕ್ಕೆ ಏನಾದರೂ ದೂರು ಕೊಟ್ಟಿದ್ದೀರಾ ಅವರ ಬಗ್ಗೆ? ಸಂಘಕ್ಕೆ ನಾವು ದೂರು ಕೊಟ್ಟಿದ್ದೇವೆ. ಅವರ ಸುಶಾಂತ್ ಬಂಗೇರ ಅವರ ತಾಯಿ ಸುಶಾಂತ್ ಬಂಗೇರ ಇವರು ಹೋಗಿ ಸಂಘದಲ್ಲಿದ್ದಾರೆ. ಈಗ ಸುಶಾಂತ್
ಸಂಘದಲ್ಲಿ ಮೆಂಬರ್ ನಮ್ಮ ಕಮಿಟಿ ಸಂಘ ಸಂಘದಲ್ಲಿ ಸಂಘ ಅಂದ್ರೆ ನಮ್ಮದ್ರಲ್ಲಿ ಅದು ಕಮಿಟಿ ಇರುದು, ಮತ್ತೆಲ್ಲರೂ ಸದಸ್ಯರೇ. ಸದಸ್ಯರಾಗಿಲ್ಲ. ಸದಸ್ಯರಾಗಿ ಅವರು ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಪಾಲ್ಗೊಳ್ತಾ ಇದ್ದಾರೆ ಅವರು. ಯಾಕೆಂದ್ರೆ ನಮ್ಮಲ್ಲಿ ಜಾತಿ ಪದ್ಧತಿ ಬಂದಾಗ ಬರೋದೇನಂದ್ರೆ ಅಳಿಯಕಟ್ಟಿಗೆ ಇವರು ಅನ್ವಯಿಸಲ್ಲ, ಯಾಕೆಂದ್ರೆ ಬೇರೆ ಜಾತಿಯಿಂದ ಬಂದಿರೋದು. ಹಾಗಿದ್ದು ನಿಮ್ಮ ಸಂಘದಲ್ಲಿ ಸದಸ್ಯತನ ಅವ್ರಿಗೆ ಇದೆಯಾ? ಅಲ್ಲ ಮೇಡಮ್, ಈಗ ಜಾತಿ ಅಂತ ನೀವು ಹೇಳ್ತೀರಲ್ವಾ, ಜಾತಿ ಅಂತ ನೀವು ಹೇಳ್ತೀರಲ್ವಾ, ಯಾವ ಜಾತಿಗೆ ಸಹ ದೇವಸ್ಥಾನಕ್ಕೆ ಚರ್ಚಿಗೆ ಎಲ್ಲ ದೇವರಿಗೆ ಸಹ ಕೈ ಮುಗಿತಾರಲ್ವಾ, ಅದೇ ಜಾತಿ ಇದೇ ಜಾತಿ ಅಂತ ಹೋಗ್ಬೇಕಂತ ಇಲ್ಲ. ನೀವು ಸದಸ್ಯರಾಗಿದ್ದೀರಾ? ಅದರಲ್ಲಿ ಸದಸ್ಯತನ ಇಲ್ಲ, ಅದು ಪಂಬದರ ಒಂದು ಒಕ್ಕೂಟ ಸಂಘ, ಜಾತಿ ಸಮುದಾಯ. ಅದೇ ಪಂಬದರ ಸಂಘದಲ್ಲಿ ಈಗ ನಾವು ಮೊದಲು ಪ್ರೋಗ್ರಾಮ್ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ನಾನು ಕಲಿಸ್ಕೊಡ್ತಿದ್ದೆ, ನಾವು ಸಹ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅಲ್ಲಿ ಪ್ರಜನೆ ಎಂತಾದ್ರೂ ಮಕ್ಕಳ ಸಂಘದಾದ್ರು ಬೇಟೆ. ಪ್ರಸ್ತುತ ಸಂಘಕ್ಕೆ ಸಂಘದಾದಂಥ ಒಂದು ನಿಬಂಧನೆಗಳು ಮತ್ತು ನಡಾವಳಿಗಳಿದೆ. ಬಹುಶಃ ಅದು ಸಮಾಜದ ವಿಶೇಷವಾದಂಥ ಒಂದು ಕಮಿಟಿ ಬದಲಾವಣೆ ಆಗುವಂಥ ಒಂದು ಹೊತ್ತಿನಲ್ಲಿ ಸಂಘದ ಇಡೀ ಸಮಾಜದ ಎಷ್ಟು ಮಂದಿ ಸೇರ್ತಾರೋ ಅವರೊಂದು ಸದಸ್ಯತ್ವವನ್ನು ಸ್ವೀಕಾರ ಮಾಡುವಂಥ ಒಂದು ಪದ್ಧತಿ ಇದೆ ನಮ್ಮ ಸಂಘದಲ್ಲಿ ಕೂಡ. ಬಹುಶಃ ಕೆಲವೊಂದು ಪದ್ಧತಿಗಳ ನಿಬಂಧನೆ ಅಂದರೆ ನಮಗೆ ಪ್ರಸ್ತುತ ದಾಖಲೆ ಇರುವಂಥದ್ದು ಒಂದು ಅಲ್ಲಿಯ ಕಟ್ಟು ಮತ್ತು ಮಕ್ಕಳ ಕಟ್ಟನ್ನು ನೋಡಿ ಅಲ್ಲಿ ನಮ್ಮ ಸದಸ್ಯತ್ವವನ್ನು ಸ್ವೀಕಾರ ಮಾಡುವುದಲ್ಲ. ಹೆಚ್ಚಾಗಿ ಅಂದರೆ ಅವನ ಸರ್ಟಿಫಿಕೇಟ್ ಬಹುಶಃ ನೋಡುವಾಗ ಅವನ ಆದಾಯ ಅಥವಾ ಜಾತಿ ಪ್ರಮಾಣದ ಕೆಲವೊಂದು ದಾಖಲೆಗಳನ್ನು ಮತ್ತು ತಂದೆಯಿಂದ ಮಗನಿಗೆ ಇದ್ದಂಥ ಒಂದು ದಾಖಲೆಗಳನ್ನು ನೋಡಿ ಸಂಘ ಒಂದು ಅದು ಮೆಂಬರ್ಶಿಪ್ ಅವ್ರದ್ದಿದೆ ಅಲ್ಲ, ಸೊಸೈಟಿ ಆಕ್ಟ್ ಪ್ರಕಾರ ಆದಂಥ ಒಂದು ಸಂಘ ಅದು. ಅದರಿಂದ ಅದರದೇ ಆದಂಥ ನಿಬಂಧಗಳು ನಿಯಮಗಳು ಇದೆ. ಬಹುಶಃ ಮೆಂಬರ್ಶಿಪ್ ಬಹುಶಃ ಈ ಹೊತ್ತಿನಲ್ಲಿ ಅವನಿಗೆ ಅಷ್ಟು ಗಮನಕ್ಕೆ ಬರಲಿಕ್ಕಿಲ್ಲ. ಮತ್ತಂದ್ರೆ ಸಮಾಜದ ಎಲ್ಲ ಸದಸ್ಯರು ಆ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂತ ದೃಢ ವಿಶ್ವಾಸ ಕೂಡ ಸಮಾಜಕ್ಕಿಲ್ಲ ಈ ಹೊತ್ತಿನಲ್ಲಿ. ಬಹುಶಃ ಇಂಥ ಒಂದು ಸಂದರ್ಭಗಳು ಬರುವಂತ ಹೊತ್ತಿನಲ್ಲಿ ನಾವು ಸ್ವಲ್ಪ ಜಾಗೃತಿ ಆಗ್ಬೇಕಾಗ್ತದೆ. ನೀವು ಕೇಳುವಂತ ಪ್ರಶ್ನೆಗೆ ಈ ಹೊತ್ತಿನಲ್ಲಿ ಈ ಸಂದರ್ಭಗಳು ಸದಸ್ಯತ್ವ ಇದ್ರೆ ಒಂದು ಜಾಗೃತಿ ಆಗುವಂತ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಜಾಗೃತಿ. ನಾನು ಏನಕ್ಕೆ ಕೇಳಿದೆ ಅಂದ್ರೆ ಈಗ ಅವರು ರತಿಯವರ ಪ್ರಕಾರ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಹಾಗಿದ್ದು ನೀವು ಇಲ್ಲಿ ನಿಮ್ಮ ಸಂಘಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಕೊಟ್ಟಾಗ ಅವರು ಅಲ್ಲಿ ಸದಸ್ಯರ ಅಂದ್ರೆ ಅಲ್ಲಿ ಅವರು ಲೀಗಲಿ ನಿಮ್ಮ ಪಂಬದ ಸಂಘಕ್ಕೆ ಸೇರ್ಕೊಂಡಿದ್ರೆ ಅಲ್ಲಿ ವಿಷಯ ಬರಲ್ಲ. ಪಂಬದವರು ಎಲ್ಲರೂ ಸೇರ್ಕೊಂಡು ಅವ್ರನ್ನ ಸ್ವೀಕರಿಸಿದ್ದಾರೆ ಅಂತ ಆಯ್ತು. ಇಲ್ಲ, ಯಾಕಂದ್ರೆ ಅಲ್ಲಿ ಹೋಗ್ತಾರೆ ಎಲ್ಲ ಮಾಡ್ತಾರೆ, ಓಕೆ, ಆದ್ರೆ ಮೆಂಬರ್ಶಿಪ್ ಇಲ್ಲ ಅಂದ್ರೆ ಅವ್ರನ್ನ ಸ್ವೀಕಾರ ಮಾಡಿಲ್ವಾ? ಈ ವಿಷಯ ಪ್ರಸ್ತುತ ನೀವು ಕೇಳುವುದು ಪ್ರಸ್ತುತ ಸತ್ಯವೇ, ಆದ್ರೆ ಇದು ಮಾಧ್ಯಮಗಳಲ್ಲಿ ಎಲ್ಲೂ ಚರ್ಚೆ ಬರಲಿಲ್ಲ ಅಂತ. ಯಾರು ಅವರು ಕೂಡ ರತಿಯವರು ಈ ಯಾರು ನಮ್ಮ ಸಹೋದರಿಯವರು ಆರೋಪ ಮಾಡಿದ್ದಾರೆ ನೋಡು, ಅದು ಸಮಾಜದ ಆರೋಪ ಅಲ್ಲ, ಸಂಘದ ಆರೋಪ ಅಲ್ಲ. ನೀವು ಕೇಳುವಂತ ವಿಚಾರ ಅದನ್ನು ಇಲ್ಲಿ ಚರ್ಚಿಸುವಂತ ವಿಷಯ ಅಲ್ಲ ಅಂತ. ಅದು ಸಮಾಜ ಸಂಘದಲ್ಲೇ ನಿರ್ಧಾರ ಆಗಬೇಕು ಅದನ್ನು ವಿಶೇಷ ಸತ್ಯವೇ. ಆದ್ರಿಂದ ಕೆಲವರು ಎಲ್ಲ ಸಮಾಜದಲ್ಲಿದ್ದ ಅಂದ್ರೆ ಎಲ್ಲರೂ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರಂತ ಎಲ್ಲರಿಗೂ ಆಗುವುದಿಲ್ಲ. ದೃಢ ವಿಶ್ವಾಸ ಮತ್ತು ಅವರಿಗೆ ಇಂಥದ್ದೇ ನೀವು ಮಾಡಬೇಕಂತ. ಕೆಲವರು ಸಮಾಜದ ಬಗ್ಗೆ ಒಂದು ಅಭಿಪ್ರಾಯ ಇರ್ತದೆ, ಒಳ್ಳೆಯ ಅಭಿಪ್ರಾಯ ಇರ್ತದೆ, ಸಮಾಜದ ಬಗ್ಗೆ ಕಾಳಜಿ ಇರ್ತಾರೆ. ಕೆಲವರು ಹೆಚ್ಚು ನಾವು ನೋಡುವುದಾದ್ರೆ ಸಾಧಾರಣ ಒಂದು 2,000 ಸಂಖ್ಯೆ ಇರುವಂತ ಒಂದು ಸಮಾಜ ಎಲ್ಲರೂ ಸದಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳುದು ನಾವು. ಬಹುಶಃ ಅಲ್ಲಿ ಕೆಲವರು ಬರದೇ ಇರ್ಬೋದು, ಯಾಕೆಂದ್ರೆ ಈಗ ಇವರು ನರ್ತರ ಸೇವೆಯಲ್ಲಿ ಇದ್ದಾರೆ, ಇದ್ದಾಗ ಸಂಘದಲ್ಲಿ ಇದ್ರೆ ಒಳ್ಳೆಯದು ಅನ್ನೋದು ಅಲ್ಲ, ಇದಕ್ಕೆ ಅನ್ವಯ ಆಗುವುದಿಲ್ಲ ಅಂತ. ಸಮಾಜ ಅನ್ನುವಂಥದ್ದು ಸಮಾಜವನ್ನು ಕಟ್ಟಿ ಬೆಳೆಸುವಂಥದ್ದು, ಮತ್ತೆ ಅಳಿಯ ಕಟ್ಟು ಮತ್ತೆ ಮಕ್ಕಳ ಕಟ್ಟು ಎನ್ನುವಂಥದ್ದು ಅದು ದೇವಾರಾಧನೆಗೆ ಆ ಜಾಗೆ ಮತ್ತೆ ಮಾಗನೆ ಸೀಮೆ ಗ್ರಾಮ ಯಾವ ಕುಟುಂಬ ಪದ್ಧತಿಯಲ್ಲಿ ಬರ್ತದೆ ದೇವಗಳು ಅದನ್ನು ನೇಮಕ ಮಾಡುವಂಥದ್ದು ಅವನ ಹಿರಿಯರು ಮತ್ತೆ ಅವನ ಅಜ್ಜ ಅವರ ಮಾವ ಯಾವ ಸಂಪ್ರದಾಯವನ್ನು ಮುಂದುಕೊಂಡು ಬಂದಿದ್ದಾರೆ ನೋಡಿ.
ಅದನ್ನು ಸಮಾಜದ ಅಧ್ಯಕ್ಷರು ಅಥವಾ ಕಾರ್ಯಂತರು ಮತ್ತು ಅವರ ಆಡಳಿತ ವರ್ಗ ಅದನ್ನು ನೇಮಕ ಮಾಡಲಿಕ್ಕೆ ಆಗುವುದಿಲ್ಲ. ಬಹುಶಃ ಇಂಥ ಚರ್ಚೆಗಳು ಬಂದರೆ ಮಾತ್ರ ಅಲ್ಲಿ ಒಂದು ಚರ್ಚೆಗಳಿಗೆ ಅವಕಾಶ ಬಂದರೆ ಅದನ್ನು ನಮ್ಮ ಒಳಗೆ ಇದ್ದು ಸಮಾಜದ ಒಳಗಿದ್ದು ಅದನ್ನು ಚರ್ಚಿಸಿ ಮುಂದೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಈ ರೀತಿ ಮುಂದೆ ಹೋಗುವಂತ ಅನ್ನಂತ ಹಿತವಚನವನ್ನು ಆವತ್ತಿನಲ್ಲಿ ನೀಡಬಹುದಂತ. ಬಹುಶಃ ಇದು ಕಟ್ಟುಪಾಡು ಮತ್ತೆ ಸದಸ್ಯ ಕಟ್ಟಡಗಳ ತನಗಳ ಕಟ್ಟುಪಾಡು ನಮ್ಮ ದೈವಾರಾಧನೆಗೆ ಅದು ಬರುವುದಿಲ್ಲ. ಬಹುಶಃ ಬಂಬದ ಎನ್ನುವಂಥ ಒಂದು ವಿಚಾರ ಮಾತ್ರ ಪ್ರಸ್ತುತ ಯಾವ ಮಾಧ್ಯಮಗಳಲ್ಲಿ ನಲಿಕೆ ಇರಬಹುದು, ಪಾನರ ಇರಬಹುದು, ಬಂಬದರು ತೆಂಕಾಯಿ ಹೋದ್ರೆ ಕೇರಳ ಭಾಗಕ್ಕೆ ಹೋದ್ರೆ ಮಲವರ್ ಅಂತ ಇದ್ದಾರೆ. ಅವರು ಹೇಳುವಂತ ಪದ್ಧತಿ ಅಂದ್ರೆ ನಮ್ಮ ಕುಟುಂಬ ಪಾರಂಪರೆಯಿಂದ ಬಂದಂತ ಯಾವ ಕಸಬು ಉಂಟು ಅದನ್ನು ಮುಂದುವರಿಸಿಕೊಂಡು ಹೋಗುವುದಂತ ಹೇಳುದು. ಈಗ ಒಂದೇ ಸುದ್ದಿ ಬಳಸಿ ಅಂತಂದ್ರೆ ಖಾಲಿ ಒಂದಂತ ಹೇಳಿದ್ರೆ ಈಗ ಸುಶಾಂತ್ ಏನು ಈಗ ವಿವಾದಕ್ಕೆ ಗುರಿಯಾಗಿದ್ದಾರೆ ಅವರ ಒಟ್ಟಿಗೆ ಸಮುದಾಯ ಮತ್ತೆ ಸಂಘ ನಿಲ್ಲುತ್ತಾರೆ. ಪ್ರಸ್ತುತ ನಾನು ಹೇಳುವುದಂದ್ರೆ ಈಗ ಮಾಧ್ಯಮದಲ್ಲಿ ಇರುವಂತಹ ಈ ದೂರನ್ನು ಸಮಾಜ ಸಂಘಕ್ಕೆ ನೀಡಿದ್ದಾರೆ. ಬಹುಶಃ ಅವರ ತಾಯಿ ಸಮಾಜ ಸಂಘಕ್ಕೆ ನೀಡಿದ್ದಾರೆ. ಬಹುಶಃ ಸಮಾಜ ಸಂಘ ಇದರ ಹಿಂದೆ ಇದೇ ಸಮಾಜ ಇದೆ ಎನ್ನುವಂಥದ್ದು ನಾವು ದೃಢವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಇಂತಹ ಸಂದರ್ಭಗಳು ಅನೇಕ ಬರ್ತದೆ. ಬರುವಂಥ ಹೊತ್ತಿನಲ್ಲಿ ಆ ಸಂದರ್ಭೋಚಿತವಾಗಿ ಆ ದೈವಾರಾಧನೆಯ ಕೊಡಿಯಡಿಗೆ ಸಂಬಂಧಪಟ್ಟಂತಹ ಗ್ರಾಮ ಯಾವುದು ಕ್ಷೇತ್ರಗಳು ಉಂಟು ನೋಡಿ, ಮತ್ತೆ ಆ ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಅದು ಅವರವರಿಗೆ ಬಿಟ್ಟಂತ ವಿಚಾರಗಳು. ಬಹುಶಃ ಈ ಸಂದರ್ಭಗಳಲ್ಲಿ ಸಮಾಜ ಇರ್ತದೆ, ನಾನು ನನ್ನ ಹಿಂದೆ ಇದೆ ಅಂತ ಎನ್ನುವಂಥ ವಿಚಾರವನ್ನು ಬಿಟ್ಟಬೇಕು. ನನ್ನ ಹಿಂದೆ ದೈವಗಳಿದೆ, ನನ್ನ ಹಿಂದೆ ನಾನು ನಂಬಿಕೊಂಡು ಬಂದಂತ ದೈವಗಳಿದೆ. ನಾಡು ಮಾಡುವಂಥ ಕ್ಷೇತ್ರ ನನ್ನ ಛಾತ್ರೆ ಅದು ದೈವಕ್ಕೆ ಸಮರ್ಪಣಾ ಭಾವನೆಯಲ್ಲಿ ನಾನು ಇದ್ದೇನೆ. ಆದ್ರಿಂದ ದೈವಗಳ ಒಂದು ಅನುಗ್ರಹ ಮತ್ತೆ ನಮ್ಮ ಪೂರ್ವ ಪರಂಪರೆ ಹಿರಿಯರ ಅನುಗ್ರಹ ಇದ್ರೆ ಸಮಾಜ ಖಂಡಿತ ಅದರ ಹಿಂದೆ ಇರ್ತಾರೆ. ಆದ್ರಿಂದ ಇಲ್ಲಿ ಮಾಧ್ಯಮದಲ್ಲಿ ಪ್ರತಿಕೋದ್ಯವನ್ನು ಮಾಡುವಂಥ ಹೊತ್ತಿನಲ್ಲಿ ಇದು ಕೂಡ ಅವರಿಗೆ ಬಂದಂಥ ಅಪವಾದಗಳು ಯಾವುದುಂಟು ಅದನ್ನು ಪ್ರಸ್ತುತ ಇವರ ಮೇಲೆ ಅಪವಾದವನ್ನು ಮಾಡಿದ್ದಾರೆ. ಅದು ಅವರಿಗೆ ಮತ್ತೆ ವೈಯಕ್ತಿಕವಾದಂಥ ವಿಚಾರಗಳಿದ್ರೆ ಅದನ್ನು ಕುತ್ಕೊಂಡು ಮಾತನಾಡುವ, ಅದನ್ನು ಪರಿಹರಿಸಿಕೊಳ್ಳುವಂಥ ಒಂದು ಮಾರ್ಗ ಮತ್ತೆ ಬೇರೆ ಮಾಧ್ಯಮ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ನನ್ನ ಒಂದು ಅಭಿಪ್ರಾಯ. ಆದ್ದರಿಂದ ಸಮಾಜವನ್ನು ಕಟ್ಟಿ ಸಮಾಜ ಇರ್ತದೆ, ಒಳ್ಳೆಯ ಅಭಿಪ್ರಾಯ ಇರುವಾಗ, ಒಳ್ಳೆಯ ಒಂದು ಚಿಂತನೆ ಇರುವಾಗ, ಒಳ್ಳೆಯ ಒಂದು ಅಭಿಮತ ಇರುವ ಹೊತ್ತಿನಲ್ಲಿ ಸಮಾಜ ಅದರ ಹಿಂದೆ ಇರ್ತದೆ. ಆದ್ದರಿಂದ ನಮ್ಮ ಸಮಾಜದ ಹಿಂದೆ ಇದೆ ಅನ್ನುವಂಥದ್ದು ಒಂದು ವಿಶ್ವಾಸವನ್ನು ನಮ್ಮ ಆತ್ಮದಲ್ಲಿ ಒಂದು ವಿಶ್ವಾಸ ಮಾತ್ರ ಇರಬೇಕಾಗ್ತದೆ. ಆದ್ದರಿಂದ ದೈವಗಳು ಆ ಕ್ಷೇತ್ರದ ಪದ್ಧತಿ ಅದು ಇರ್ತದೆ. ಅದು ಖಂಡಿತವಾಗಲೂ ಅವನು ನಡೆಸುವಂಥ ಕೆಲವೊಂದು ಸಂಪ್ರದಾಯ ಕೆಲವೊಂದು ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದರ ಹಿಂದೆ ಸಮಾಜ ಇದೆ. ಕ್ಷೇತ್ರದ ಅವನ ಮೇಲೆ ಅಭಿಮಾನ ಇಟ್ಟಂತಹ ಬಹುದು ದೊಡ್ಡ ದೊಡ್ಡ ಕ್ಷೇತ್ರಗಳಿದೆ. ಮತ್ತೆ ದೈವಗಳ ಚಾಕರಿ ಮಾಡುವಂತಹ ದೊಡ್ಡ ದೊಡ್ಡ ಕ್ಷೇತ್ರದ ಸಂಪ್ರದಾಯ ಅವರು ಕೂಡ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಹೊತ್ತಿನಲ್ಲಿ. ಬಹುಶಃ ಸಮಾಜ ಸಂಘದ ಒಂದು ನಿರ್ಧಾರವನ್ನು ಈ ಹೊತ್ತಿನಲ್ಲಿ ನಮಗೆ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ನಾನು ಕಮಲಾಕ್ಷ ಬೊಂಬರ ಅಂತ ತಂದಕಾಡು. ಇವರು ಚಿಪ್ಪಾರು ಮಾರು ಅಂತ. ಬಹುಶಃ ಬಾರ್ಕೂರು ಮಂಗಳೂರು ಮನೆತನಗಳಲ್ಲಿ 16 ಮನೆತನಗಳು ತೆಲುಗು ಭಾಗ ಒಂದು ಚಿಪ್ಪಾರು ಮನೆತನದ ಪ್ರಸಿದ್ಧ ಒಂದು ದೇವರಂತಕರು ಚಿಪ್ಪಾರು ಮಾರು ಗಣೇಶ್ ಬೊಂಬರ ಅಂತ. ಗಣೇಶ್ ಚಿಪ್ಪಾರು ಮಾರುರವರ ಮಗ ಇವರು. ಬಹುಶಃ ಹಿರಿಯರಾದಂಥ ಅವರ ಮಗ ಗಣೇಶ್ ಬೊಂಬರ ಅಂತ. ಗಣೇಶ್ ಬೊಂಬರ ಅವರು ನಮ್ಮ ಸುಶಾಂತ್ ಬೊಂಬಲರ ತಾಯಿ ಸವಿತಾ ಮತ್ತೆ ಸುಶಾಂತ್ ಗಣೇಶ್ ರವರ ಮಗ ಸುಶಾಂತ್. ಇವರು ನಮ್ಮ ಚಿಪ್ಪರ್ ಗಣೇಶ್ ಪಂಪದರ ಅಳಿಯ ಸೂರಜ್ ಚಿಪ್ಪರ್ ಅಂತ. ಪಿಟ್ಟಿ ಗಣೇಶ ನಮ್ಮ ಸಮಾಜದ ಹಿರಿಯ ದೇವನರ್ತಕರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ದೇವನರ್ತಕರಾದ ಗಣೇಶ್ ಕಜೆ ಕೂಡ ಇದ್ದಾರೆ. ಇವು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಬಹುಶಃ ಇವರು ಕೂಡ ಒಂದು ಸುಶಾಂತರ ಬಗ್ಗೆ ಮತ್ತೆ ಗಣೇಶನ ಬಗ್ಗೆ ಒಂದು ಅಭಿಪ್ರಾಯಗಳ ಬಗ್ಗೆ ಒಂದು ಇವರು ಕೂಡ
ಸೇರ್ಕೊಂಡಿದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿ. ಒಂಜಿ ರಡ್ಡು ಬಾತಿರಪ್ಪಲ್ಲ